ಎಲ್ಲರಿಗೂ ನಮಸ್ಕಾರ. ಈಗ ವಿಡಿಯೋ 5B ಅಂದರೆ ವಿಡಿಯೋ 5ರ ಚರ್ಚೆಯ ಮುಂದುವರಿಕೆ. ವೈದಿಕ ಪರಂಪರೆಯ ಮುಖಾಮುಖಿಯಲ್ಲಿ ಆಕೃತಿ ಪಡೆದ ಶರಣ ಪ್ರತಿಪಾದಿತ ಲಿಂಗಾಯತ ವೀರಶೈವ ಧರ್ಮ ಹೋಲಿಕೆ ವ್ಯತ್ಯಾಸ ಉಪನ್ಯಾಸ ಮಾಲಿಕೆ 5B. ವಿಷಯ ಹಿಂದೂ ಅಸ್ಪೃಶ್ಯತಾವಾದ ಮತ್ತು ಶರಣರ ಭವಿಭಕ್ತ ಭೇದ ನೀತಿ. ಒಂದು ಹೋಲಿಕೆ. ಧರ್ಮಕಾರುಣ್ಯದ ಹೊರಗುಳಿದ ಅಸ್ಪೃಶ್ಯನಾದ ಭವಿ. ಈ ಭಾಗದಲ್ಲಿ ಸಿದ್ದರಾಮ, ಅಲ್ಲಮಪ್ರಭು, ಮಡಿವಾಳ ಮಾಚಯ್ಯ ಮತ್ತು ಆದಯ್ಯ ಈ 4 ಶರಣರ ವಚನಗಳನ್ನು ನಾನು ಚರ್ಚೆಗೆ ಆಧಾರವಾಗಿ ತೆಗೆದುಕೊಂಡಿದ್ದೇನೆ. ಮೊದಲಿಗೆ ಸಿದ್ದರಾಮನ ವಚನಗಳಿಂದ ಪ್ರಾರಂಭ ಮಾಡೋಣ. ಭವಿ ಎಂಬ ಪರಿಕಲ್ಪನೆಯನ್ನು ಸಿದ್ದರಾಮ ವ್ಯಾಖ್ಯಾನಿಸುವ ರೀತಿ ಹೀಗಿದೆ. ಭವಿ ಎಂದಡೆ ಲಿಂಗವಿಲ್ಲದವ ಭವಿಯೇ ಅಲ್ಲಲ್ಲ. ಭವಿ ಎಂದಡೆ ವೇದಾಂತವನೋದಿ ಲಿಂಗವ ಧರಿಸಿದವ ಭವಿಯೇ ಅಲ್ಲಲ್ಲ. ಅಂಗದ ಸ್ಥಿತಿಯ ನರಿದಡೇನಾಯಿತು, ಗುಣ ತಿಳಿದು ಲಿಂಗವ ಕೊಡುವ ಗುರುವಿಲ್ಲ. ಬಹಿರಂಗದಲ್ಲಿ ಲಿಂಗವಿರಹಿತ, ಅಂತರಂಗದಲ್ಲಿ ಲಿಂಗ ಲೋಲುಪ್ತ. ಫಲವುಳ್ಳವನಾದಡೇನು ತಿಳಿಯದವರಿಲ್ಲದನ್ನಕ್ಕ. ಫಲವುಳ್ಳವನಾದಡೇನು ತಿಳಿಯದವರಿಲ್ಲದನ್ನಕ್ಕ. ಸತ್ಕ್ರಿಯಾ ಸಾಮರಸ್ಯಕ್ಕೆ ಭವಿಯಲ್ಲದೆ ಅನುಭವ ಗೋಷ್ಠಿಗೆ ಭವಿಯೇ ಅಲ್ಲಲ್ಲ. ಭವಿ ಎಂದಡೆ ಮದ್ಯಪಾನ, ಮಾಂಸಭಕ್ಷಣ, ಪರಸ್ತ್ರೀ ಸಂಘ, ಪರಧನ ಚೋರತ್ವ, ನಿಜವಸ್ತು ಅಂತರತ್ವವಿದ್ದವನೇ ಭವಿಯಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ 1685ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ. ಈ ವಚನವನ್ನು ಸೂಕ್ಷ್ಮವಾಗಿ ಓದಿದಾಗ ಸ್ವತಃ ಸಿದ್ದರಾಮನು ಎದೆಯ ಮೇಲೆ ಲಿಂಗವಿಲ್ಲದೆ ಅನುಭವ ಮಂಟಪ ಪ್ರವೇಶಿಸುವಾಗ ಎದುರಿಸಿದ ಚನ್ನಬಸವಣ್ಣನ ಟೀಕೆಗೆ ಪ್ರತ್ಯುತ್ತರವಾಗಿ ಭವಿಯನ್ನು ಇಲ್ಲಿ ವ್ಯಾಖ್ಯಾನಿಸಿದಂತಿದೆ. ಅಂಗದ ಮೇಲೆ ಲಿಂಗವಿಲ್ಲದವನು ಭವಿ ಎಂಬ ಶರಣರ ಒಂದು ಮುಖ್ಯ ನಿರ್ಣಯವನ್ನು ಸಿದ್ದರಾಮನ ಮೊದಲ ವಾಕ್ಯವೇ ಅಲ್ಲಗಳೆಯುತ್ತದೆ. ನೋಡಿ, ಹೀಗೆ ಶರಣರಲ್ಲಿ ಭವಿ ಕುರಿತು ಕೆಲವು ಭಿನ್ನಾಭಿಪ್ರಾಯಗಳು ಕೂಡ ಇದ್ದಾವೆ. ಲಿಂಗಧಾರಿಯಾಗಿ ಶಿವಾಚಾರಕ್ಕೆ ಬಾಹಿರವಾದ ವೇದಶಾಸ್ತ್ರಾದಿಗಳನ್ನು ಓದುವುದು ವೈದಿಕಾಚರಣೆ, ಇದೂ ಭವಿಯ ಒಂದು ಲಕ್ಷಣ ಎಂಬುದನ್ನು ಅಲ್ಲಲ್ಲ ಎಂದು ಅಲ್ಲಗಳೆಯುತ್ತಾನೆ ಸಿದ್ದರಾಮ. ಈ ವಚನದ 4-9ನೇ ಸಾಲುಗಳು ಸಿದ್ದರಾಮನ ವೈಯಕ್ತಿಕ ಜೀವನದ ಪ್ರಸಂಗವನ್ನೇ, ಅವನ ನೊಂದ ಅನುಭವವನ್ನೇ ನಿರೂಪಿಸುತ್ತವೆ. ದೇಹದ ಮೇಲೆ ಲಿಂಗವಿದೆಯೋ ಇಲ್ಲವೋ ಎಂಬುದು ಮುಖ್ಯವೋ, ಅಥವಾ ವ್ಯಕ್ತಿಯ ಗುಣ ಅಂತರಂಗದ ಭಾವ ಮುಖ್ಯವೋ? ಅಂತರಂಗದ ಸ್ಥಿತಿಯನ್ನರಿತು ಲಿಂಗ ಕೊಡುವ ಗುರುಗಳಿದ್ದಾರೆಯೋ ಹೊರತು ಗುಣ ತಿಳಿದು ಲಿಂಗ ಕೊಡುವ ಗುರುವಿಲ್ಲ ಅಂತ ನೋಡಿ. ಅಂಗದ ಅಂದರೆ ಬಾಹ್ಯದ ಹೊರಗಿನ ಸ್ಥಿತಿಯನ್ನರಿತು ಲಿಂಗ ಕೊಡತಕ್ಕಂಥ ಗುರುಗಳಿದ್ದಾರೆಯೋ ಹೊರತು ಗುಣ ತಿಳಿದು ಲಿಂಗವ ಕೊಡುವ ಗುರುವಿಲ್ಲ. ಬಹಿರಂಗದಲ್ಲಿ ಲಿಂಗವಿರಹಿತ, ಅಂತರಂಗದಲ್ಲಿ ಲಿಂಗ ಲೋಲುಪ್ತ. ಸತ್ಕ್ರಿಯಾ ಸಾಮರಸ್ಯಕ್ಕೆ ಭವಿಯಲ್ಲದೆ ಅನುಭವ ಗೋಷ್ಠಿಗೆ ಭವಿಯೇ ಅಲ್ಲಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ತನ್ನ ವೈಯಕ್ತಿಕ ಜೀವನದಲ್ಲಿ ಆದ ನೋವನ್ನೇ ಈ ಸಾಲುಗಳಲ್ಲಿ ವ್ಯಕ್ತಪಡಿಸಿದ್ದಾನೆ ಮತ್ತು ಟೀಕೆ ಮಾಡಿದ್ದಾನೆ. ಅವತ್ತಿನ ಗುರುಗಳು ಬಾಹ್ಯದ ಅಲಂಕಾರ ನೋಡಿ ಅದು ದೀಕ್ಷೆ ಕೊಡುವ ಗುರುಗಳಿದ್ರು, ಆದರೆ ಅಂತರಂಗದೊಳಗಿನ ಲಿಂಗತ್ವ ನೋಡಿ ಕೊಡುವ ದೀಕ್ಷೆ ಕೊಡುವ ಗುರುಗಳಿರಲಿಲ್ಲ ಅನ್ನುವುದು ಒಂದು ಸಿದ್ದರಾಮನ ಮುಖ್ಯವಾದ ಆಕ್ಷೇಪ. ಹೀಗೆ ಅಂದಿನ ಭವಿ ಕುರಿತು ಮಾನದಂಡವನ್ನು ಪರಿಷ್ಕರಿಸಿದ ಸಿದ್ದರಾಮ ಈ ಮುಂದಿನಂತೆ ಭವಿಯನ್ನು ವ್ಯಾಖ್ಯಾನಿಸಿದ್ದಾನೆ. ಭವಿ ಎಂದಡೆ ಮದ್ಯಪಾನ, ಮಾಂಸಭಕ್ಷಕ, ಪರಸ್ತ್ರೀ ಸಂಘ, ಪರಧನ ಚೋರತ್ವ, ಇವು ನಿಜವಸ್ತು ಅಂತರತ್ವವಿದ್ದವನೇ ಭವಿಯಯ್ಯ ಅಂತ ಹೇಳ್ಬಿಡ್ತಾನೆ. ಇನ್ನು ಸಿದ್ದರಾಮನ 1684ನೇ ವಚನವು ಭವಿ ಮೇಲೆ ಹೇರಿದ ನಿಷೇಧಗಳನ್ನು ಹೇಳುತ್ತದೆ. ಲಿಂಗಭಕ್ತನು ಭವಿಸಂಗ ಮಾಡಲಾಗದು, ಭವಿಗೆ ದಾನ ನೀಡಲಾಗದು. ಭವಿವಿರಹಿತ ಕಾರ್ಯವನೈದಿ ಭವಬೀಜದ ನೆಲೆಯನ್ನಾಶ್ರಯಿಸಿದರೆ ಭವ ತಪ್ಪದು. ಹಾಗೆಯೇ ಲಿಂಗವ ಧರಿಸಿ ಭವಿಯಂಗನೆಯ ನೆರೆಯಬಲ್ಲಡೆ ಷಟ್ಸ್ಥಲದವರ ನೆಂಬೆನೇ ಅಂತ ಪ್ರಶ್ನೆ ಮಾಡ್ತಾನೆ ಅವನ್ನ. ಈಗ ಲಿಂಗವ ಧರಿಸಿ ಹೋಗಿ ಭವಿ ಅಂಗನೆಯನ್ನು ಅಂಥವಳನ್ನ ಸಹವಾಸ ಮಾಡಿದರೆ, ಅಂಥವಳನ್ನು ಅಪ್ಪಿದರೆ ಅಂಥವನನ್ನು ನಾನು ಷಟ್ಸ್ಥಲದವರು ಅಂತ ಕರೀಲಿಕ್ಕೆ ಸಾಧ್ಯವೇ ಅಂತ ಪ್ರಶ್ನೆಯನ್ನು ಮಾಡ್ತಾನೆ. ಲಿಂಗವ ಧರಿಸಿ ಅಂಗಜನ ಸ್ನೇಹವ ಕಟ್ಟಬಲ್ಲಡೆ ಜಂಗಮ ಮರ್ಧಕ ಎನ್ನುತ್ತದೆ ಸಿದ್ದರಾಮನ 1524ನೇ ವಚನ.
ಇನ್ನು ಸಿದ್ಧರಾಮ ಜಾತಿ ವ್ಯವಸ್ಥೆಯನ್ನು ಒಪ್ಪಿಕೊಂಡಂಥ ಕೆಲವು ಉದಾಹರಣೆಗಳು ಆತನ ವಚನಗಳಲ್ಲಿವೆ. ತಪವ ಮಾಡಿ ಸ್ವರ್ಗವ ಪಡೆದೆಹೆನೆಂಬವನ ಮುಖವ ನೋಡಲಾಗದು, ಮಾದಿಗ ಡೋಹರ ಸ್ವಪಚ ನೀಚ ಗುಣವುಳ್ಳವರು ಹೋಹುದೆಲ್ಲ ಸ್ವರ್ಗವೇನಯ್ಯ, ಲಿಂಗದ ಕುರುಹು ತಿಳಿದು ಅಂಗಗುಣಗಳ ನತಿಗಳೆದು ಲಿಂಗವಾದುದೇ ಸ್ವರ್ಗ ನೋಡಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ 1468ನೇ ವಚನವಿದು. ಈ ವಚನದಲ್ಲಿ ವೈದಿಕ ಕಲ್ಪನೆಯ ಸ್ವರ್ಗವನ್ನು, ಇದನ್ನು ಸಾಧಿಸುವ ಸಾಧನ ಜಪತಪವನ್ನು ನಿರಾಕರಿಸುವ ಸಿದ್ಧರಾಮ ಅಂಗಗುಣವಳಿದು ಲಿಂಗವಾದುದೇ ಸ್ವರ್ಗ ಎನ್ನುತ್ತಾನೆ. ಇನ್ನೊಂದು ಗಮನಿಸಬೇಕಾದ ಸಂಗತಿ, ವಾಸ್ತವವಾದ ಜಾತಿ ವ್ಯವಸ್ಥೆಯ ಕುರಿತ ಸಿದ್ಧರಾಮನ ಮನೋಧರ್ಮ. ಅಂದರೆ ಕೀಳು ಜಾತಿಗಳ ಬಗ್ಗೆ ಸಿದ್ಧರಾಮನು ಜನಸಾಮಾನ್ಯರ ಭಾವನೆಯನ್ನೇ ಹೊಂದಿರತಕ್ಕಂಥದ್ದು. ಇಂತಹುದೇ ಇನ್ನೊಂದು ವಚನ 1520ನೇ ವಚನ. ಕಟ್ಟಿದ ಲಿಂಗವ ಬಿಟ್ಟು ನಟ್ಟಿದ ಲಿಂಗವ ನಟ್ಟಿ ಮೊಟ್ಟೆ ಮೊಟ್ಟೆ ತಾವರೆ ಮೊದಲಾದ ಪುಷ್ಪವ ಧರಿಸುವಾತ ನಿರವು ಚಾಂಡಾಲ ನಿರವು ನೋಡ, ಆತನ ಸಂಘ ಮಾದಿಗರ ಸಂಘ ನೋಡ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ. ಈ ವಚನದಲ್ಲಿಯೂ ಕೂಡ 1468ನೇ ವಚನದಂತೆ ಸಿದ್ಧರಾಮ ಕೆಳಜಾತಿಗಳ ಬಗ್ಗೆ ಜನಸಾಮಾನ್ಯರ ಭಾವನೆಯನ್ನೇ ತಾಳಿರುವನು. ಇಷ್ಟಲಿಂಗವನ್ನು ಬಿಟ್ಟು ಸ್ಥಾವರವನ್ನು ಪೂಜಿಸುವಾತ ಯಾವುದೇ ಜಾತಿಯವನಿರಲಿ ಅವನ ಇರವು ಚಾಂಡಾಲನ ಇರುವಿನಂತೆ, ಅಂಥವನ ಸಂಘ ಮಾದಿಗರ ಸಂಘ ಎಂದು ಹೇಳುವಾಗ ಹೊಲೆ ಮಾದಿಗ ಚಾಂಡಾಲಾದಿ ಕೀಳು ಜಾತಿಗಳ ಬಗ್ಗೆ ಸಿದ್ಧರಾಮನು ಅದೇ ತುಚ್ಛ ಭಾವನೆಯನ್ನು ಹೊಂದಿರುವನು. ಆದರೆ ಈ ವಚನಗಳಿಗೆ ಸಿದ್ಧರಾಮನ 1503ನೇ ವಚನವನ್ನು ಹೋಲಿಸಿದರೆ ಸಿದ್ಧರಾಮನು ಇತರೆ ಶರಣರಂತೆ ಜಾತಿ ವ್ಯವಸ್ಥೆಯನ್ನು ತಾತ್ವಿಕವಾಗಿ ಒಪ್ಪಿಕೊಂಡವನಲ್ಲ ಎನಿಸುವುದು. ನೋಡಿ ಆ ವಚನ ಹೇಗಿದೆ ಅಂತ ಹೇಳಿದರೆ, ಕುಲವೆಂದು ಹೋರಾಡುವ ಅಣ್ಣಗಳಿರ ಕೇಳಿರೋ, ಕುಲವೇ ಡೋಹರನ, ಕುಲವೇ ಮಾದರನ, ಕುಲವೇ ದುರ್ವಾಸನ, ಕುಲವೇ ವ್ಯಾಸನ, ಕುಲವೇ ವಾಲ್ಮೀಕನ, ಕುಲವೇ ಕೌಂಡಿಲ್ಯನ, ಕುಲವ ನೋಳ್ಪಡೆ ಹುರುಳಿಲ್ಲ, ಅವರ ನಡೆಯ ನೋಳ್ಪಡೆ ನಡೆಯುವರು ತ್ರಿಲೋಕದಲ್ಲಿಲ್ಲ ನೋಡ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ 1503ನೇ ವಚನ. ಇನ್ನು ವಾಲ್ಮೀಕನ ಶೇಷ ಪ್ರಸಾದವೆಲ್ಲ ಸಂಸ್ಕೃತಮಯವಾಯಿತು ಮರ್ತ್ಯಕ್ಕೆ, ದೂರ್ವಾಸನ ಉಪದೇಶವೆಲ್ಲ ಚಾಂಡಾಲರ ಮುನಿಗಳ ಮಾಡಿತ್ತು ಸ್ವರ್ಗಕ್ಕೆ, ಕುಲವೆಂದಡೆ ಮಲತ್ರಯವು ಬಿಡವು ನೋಡ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ 1504ನೇ ವಚನ ಹೇಳ್ತದೆ. ಅದೇ ರೀತಿ ಕುಲಜನಾಗಿ ನಾವೇನಯ್ಯ, ಕುಲದ ಬಳಿಯ ದೇವನಲ್ಲ ಮನದ ಬಳಿಯ ದೇವನೇ ಸೈ, ಆವ ಯೋನಿಜನಾದಡೇನು ನೀನೊಲಿದವನೇ ಕುಲಜನಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ 457ನೇ ವಚನ ಹೇಳ್ತದೆ. ಇನ್ನು ಸಿದ್ಧರಾಮನ 1469ನೇ ವಚನದಲ್ಲಿ ಸ್ಥಾಪಿತ ಪೌರಾಣಿಕ ಕಲ್ಪನೆಯಾದ ಕೈಲಾಸವನ್ನು ತಿರಸ್ಕರಿಸ್ತಕ್ಕಂಥ ಒಂದು ವಚನ ಇದೆ. ಈ ವಚನಕ್ಕೆ ಹೋಗೋದಕ್ಕಿಂತ ಮುಂಚೆ ಆ ಮೇಲಿನ ಜಾತಿ ಕುರಿತ ವಚನಗಳ ಬಗ್ಗೆ ಒಂದು ನಿರ್ಣಯಾತ್ಮಕವಾದ ಮಾತು ಹೇಳಬಹುದು. ಏನಂದರೆ, ಜಾತಿಯನ್ನು ಒಪ್ಪಿಕೊಂಡಂಥ ವಚನಗಳು ಒಂದು ಕಡೆ ಎಲ್ಲೋ ಸೇರ್ಪ ಯಾಕಂದರೆ ಅನೇಕ ವಚನಗಳು 457ನೇ ವಚನ ಇರ್ಬೋದು, 1504, 1503 ಎಲ್ಲ ವಚನಗಳು ಜಾತಿ ವ್ಯವಸ್ಥೆಯನ್ನು ಉಳಿದ ಶರಣರಂತೆ ಪ್ರಶ್ನೆ ಮಾಡ್ತಕ್ಕಂಥ ವಚನಗಳೇ ಆಗಿರುವಾಗ, ಅಂದರೆ ಭಕ್ತರೊಳಗೆ ಜಾತಿಯನ್ನು ಹುಡುಕಬಾರದು ಅನ್ನುವಂಥ ಉಳಿದ ಶರಣರ ನಿಲುವು ಸಿದ್ಧರಾಮನಲ್ಲಿ ಇದೆ ಅನ್ನೋದು ಇರುವಾಗ, ಮತ್ತು ಜಾತಿ ವ್ಯವಸ್ಥೆಯನ್ನು ಹೇಳುವಂಥ ವಚನಗಳು ಅವು ಅನುಮಾನವನ್ನು ಹುಟ್ಟಿಸ್ತವೆ ಅಂತ ಹೇಳಬೇಕಾಗ್ತದೆ. ಇನ್ನು ಈಗ ಪೌರಾಣಿಕ ಕಲ್ಪನೆಯ ಕೈಲಾಸ ತಿರಸ್ಕರಿಸ್ತಕ್ಕಂಥ ವಚನ. ಕೈಲಾಸವೆಂದು ಬಡಿದಾಡುವ ಅಣ್ಣಗಳಿರ, ಕೈಲಾಸವೆಂಬುದು ಭೂವೇಳುವ ಆಳು ಬೆಟ್ಟ ಅಂತೇಳಿ ಅದನ್ನು ಆತ ತಿರಸ್ಕರಿಸ್ತಾನೆ. ಅದನ್ನು ಈ ಪ್ರಸಂಗದಲ್ಲಿ ನಾವು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನು ಅಲ್ಲಮನಲ್ಲಿ ಭವಿ ಹೇಗಿದೆ ಅಂತ ನೋಡೋಣ. ಅಲ್ಲಮ ಪ್ರಭು ಭವಿಯನ್ನು ಹೇಗೆ ನಿರ್ವಚಿಸ್ತಾನೆ ಅಥವಾ ಅದನ್ನು ಹೇಗೆ ಅರ್ಥ ಮಾಡ್ತಾನೆ, ಹೇಗೆ ವ್ಯಾಖ್ಯಾನಿಸಿದ್ದಾನೆ. ಈಗಾಗಲೇ ಪ್ರಸ್ತಾಪಿಸಿದಂತೆ ಭವಿ ಪರಿಕಲ್ಪನೆ ಕುರಿತು ಅಲ್ಲಮ ಪ್ರಭು ಚನ್ನಬಸವಣ್ಣನಷ್ಟು ಕಟು ನಿಲುವು ತಾಳಿದವನಲ್ಲ. ಲಿಂಗದೀಕ್ಷೆ ಪಡೆದವನು ಭಕ್ತ, ಅಲ್ಲದವನು ಭವಿ ಎಂಬುದನ್ನು ಅಲ್ಲಮ ಪ್ರಭುಗಳು ತಿರಸ್ಕರಿಸುವರು. ತನು ಮನ ಪ್ರಾಣ ಗುಣಾದಿಗಳೆಲ್ಲವೂ ಭವಿಯೇ ಆಗಿರಲು ಭವತ್ವ ಕಳೆದವೆಂಬುದು ಒಂದು ಹುಚ್ಚು ಮರಳುತನ, ತಾನು ಭವಿಯ ಪೂಜಿಸಿಯೇ ಭವತ್ವ ಕಳೆದುಕೊಂಡೆನೆಂಬುದು ಅಲ್ಲಮನ ವಿಚಾರ. ಇದಕ್ಕೆ ಆಧಾರವಾಗಿ 381ನೇ ವಚನವನ್ನು ನೋಡಬಹುದು. ಇನ್ನು ಭಕ್ತಿಯ ಉಗಮಕ್ಕೆ ಭವತ್ವವೇ ಮೂಲ ಕ್ಷೇತ್ರ ಅಂತೇಳಿ ಇನ್ನು 382ನೇ ವಚನ ಹೇಳ್ತೈತಿ. ಭವಿ ಬೀಜ ವೃಕ್ಷದ ಫಲದೊಳಗೆ ಭಕ್ತಿ ಬೀಜ ವೃಕ್ಷ ಪಲ್ಲವಿಸಿತ್ತು. ನೋಡಿ ಹೇಗಿದೆ, ಭಕ್ತ ಅಥವಾ ಭಕ್ತಿ ಹುಟ್ಟಬೇಕಾದ್ರೆ ಅದು ಭವಿ ಮೂಲದಿಂದಲೇ ಹುಟ್ಟತೈತಿ ಅಂತ. ಭವಿ ಬೀಜ ವೃಕ್ಷದ ಫಲದೊಳಗೆ ಭಕ್ತಿ ಬೀಜ ಪಲ್ಲವಿಸಿತ್ತು, ಭಕ್ತಿ ಬೀಜ ವೃಕ್ಷದ ಫಲದೊಳಗೆ ಶರಣ ಬೀಜ ವೃಕ್ಷ ಪಲ್ಲವಿಸಿತ್ತು, ಶರಣ ಬೀಜ ವೃಕ್ಷದ ಫಲದೊಳಗೆ ಕುಲನಾಶಕನಾದ ಶರಣ ಒಂದೇ ಬಸರಲ್ಲಿ ಬಂದ,
ಬಂಧು ಬಳಗಕ್ಕೆ ತನ್ನ ಕುಲಕ್ಕೆ ತಾನೇ ಮಾರಿಯಾದ ಶರಣ. ಭವಿಭಕ್ತ ಭವಿ ಬೀಜ ವೃಕ್ಷದ ತಂಪು ನೆಳಲ ಬಿಟ್ಟು ಕುಳ್ಳಿರ್ದಲ್ಲಿಯೇ ಬಳಿಯೇ ಬಯಲಾದ ಶರಣ ಅಂತ ಹೇಳ್ಬಿಟ್ಟು 382ನೇ ವಚನ ಹೇಳ್ತದೆ. ಈ ಮೇಲಿನ ವಚನದಲ್ಲಿ ಭವಿ ಮತ್ತು ಭಕ್ತ ಬೇರೆ ಬೇರೆ ಎಂಬ ಕಲ್ಪನೆಯನ್ನು ತಳ್ಳಿ ಹಾಕಿದ ಅಲ್ಲಮಪ್ರಭು ಭಕ್ತಿಗೆ ಭವತ್ವವೇ ಮೂಲ ಎಂದು ಹೇಳಿ ಕೊನೆಗೆ ಭವತ್ವದಿಂದ ಭಕ್ತಿತ್ವದ ಮೂಲಕ ಸಾಗಿ ಉತ್ತುಂಗಕ್ಕೇರಿ ಶರಣನಾದವನು ತನ್ನೆಲ್ಲ ಕುಲವನ್ನು ನಾಶ ಮಾಡಿ ತನ್ನ ಕುಲಕ್ಕೆ ತಾನೇ ದ್ರೋಹಿಯಾದ ಎಂದು ಹೇಳುತ್ತಾನೆ. ಇಲ್ಲಿ ಅಂದಿನ ಸಂಪ್ರದಾಯಶೀಲ ಸಮಾಜದಲ್ಲಿ ಹುಟ್ಟಿದ ಶರಣ ತನ್ನ ಕುಟುಂಬ, ಬಂಧು ಬಳಗ, ಕುಲಸ್ಥರನ್ನೆಲ್ಲ ಎದುರು ಹಾಕಿಕೊಂಡು ಸಂಘರ್ಷ ಪಥದಲ್ಲಿ ಸಾಗಿದ್ದನ್ನು ಈ ವಚನ ಸೂಚಿಸುತ್ತದೆ. ಅಥವಾ ಭಕ್ತನಾದ ಬಳಿಕ ತನ್ನ ಮೂಲ ಸಂಸ್ಕೃತಿಯನ್ನು ತ್ಯಜಿಸುವುದನ್ನೇ ಕುಲದ್ರೋಹ ಎಂದಿರಲು ಬಹುದು. ಭವಿತ್ವವೇ ಭಕ್ತತ್ವದ ಮೊದಲ ಮೆಟ್ಟಿಲು ಎಂಬುದು ಅಲ್ಲಮ ಪ್ರಭುವಿನ ನಿಲುವು. ಹಾಗಾಗಿ ಭವತ್ವ ಕಳೆದು ಭಕ್ತನ ಮಾಡುವ ವಿಚಾರವನ್ನು ಅಲ್ಲಮ ಒಪ್ಪುವುದೇ ಇಲ್ಲ. ಭವಿಯ ಕಳೆದೆಹವೆಂಬುವರನ್ನು ಅಪ್ರಮಾಣಿಗಳು, ಭವಭಾರಿಗಳು ಎಂದು ಕಟುವಾಗಿ ಟೀಕಿಸಿ ಭವಿಗೆ ಕೊಡಲಾಗದೆಂಬ ಭಕ್ತನ ನುಡಿಯ ಕೇಳಲಾಗದು ಎಂದು ಭವಿಯ ಬಗ್ಗೆ ಅನುಕಂಪವನ್ನು, ಭಕ್ತನ ನಡೆಯ ಬಗ್ಗೆ ಬೇಸರವನ್ನು ನುಡಿದು ನಾನು ಭವಿವಿಡಿದು ಭಕ್ತಿಯಿಂದ ಸುಖಿಯಾದೆ ಗುಹೇಶ್ವರ ಎನ್ನುತ್ತಾನೆ ಅಲ್ಲಮ ಪ್ರಭು 638ನೇ ವಚನದಲ್ಲಿ. ಭವಿಭಕ್ತ ಎಂಬ ಭೇದ ನೀತಿಯ ಅರ್ಥಹೀನತೆಯನ್ನು ಅಲ್ಲಮ ಪ್ರಭು ಹೀಗೆ ಟೀಕಿಸುತ್ತಾನೆ. ಭವವಿರಹಿತಂಗೆ ಭಕ್ತಿಯ ಮಾಡುವವರು ನೀವು ಕೇಳಿರಣ್ಣ, ಭವದ ಬಾಧೆಯೊಳಗೆ ನೀವಿದ್ದು ಅಭವ ಭಕ್ತಿಯ ಮಾಡುವ ಪರ್ಯಂತೋ ತಾನಭವನಾದಲ್ಲದೆ ಸಹಜ ಭಕ್ತಿಯ ಮಾಡಬಾರದು ಗುಹೇಶ್ವರ ಅಂತ 380ನೇ ಪ್ರಭುವಿನ ವಚನ ಹೇಳ್ತದೆ. ಪರಮಾತ್ಮನೇ ಭವವಿರಹಿತ, ಅವನಿಗೆ ಭಕ್ತಿಯ ಮಾಡುವವರೆಲ್ಲರೂ ಭವದ ಬಾಧೆಯೊಳಗಿದ್ದವರೇ. ಹೀಗಿರಲು ಅಭವ ಭಕ್ತಿಯ ಮಾಡಲು ಹೇಗೆ ಸಾಧ್ಯ? ಇದು ಅಲ್ಲಮನ ಪ್ರಶ್ನೆ. ಲಿಂಗಾಯತ ವೀರಶೈವ ಧರ್ಮದ ಸನಾತನಿಗಳಿಗೆ ಈ ಭವಿ ಎಂಬುದೊಂದು ಅಸ್ತ್ರ. ಈ ಅಸ್ತ್ರ ಉಪಯೋಗಿಸುವ ಭಕ್ತರೆಂಬೋ ಭವಭಾರಿಗಳನ್ನೇ ಇಲ್ಲಿ ಟೀಕಿಸಿದ್ದಾರೆ. ಸಾಂಪ್ರದಾಯಿಕ ಲಿಂಗಾಯತ ಧರ್ಮ ನೀತಿಯಂತೆ ಅಂಗದ ಮೇಲೆ ಲಿಂಗವಿಲ್ಲದಿದ್ದರೆ ಅವನು ಭವಿ, ಅಂಗದ ಮೇಲೆ ಲಿಂಗವಿದ್ದ ಆತನು ಭಕ್ತ. ಆದರೆ ಈ ನೀತಿಯನ್ನು ಅಲ್ಲಮ ಪ್ರಭುಗಳು ಒಪ್ಪುವುದಿಲ್ಲ. ಆತನಿಗೆ ಬಹಿರ್ಲಿಂಗಕ್ಕಿಂತ ಅಂತರ್ಲಿಂಗ, ಪ್ರಾಣ, ಭಾವಲಿಂಗ ಇದು ಮುಖ್ಯ. ಬಹಿರ್ಲಿಂಗ ಧಾರಣೆ ಪರಿಗಣಿಸುವವರು ಅಂತರ್ಲಿಂಗತ್ವವನ್ನು ಅಮಾನ್ಯ ಮಾಡುವವರು ಎನ್ನುವ ಪ್ರಭು ಹೀಗೆನ್ನುತ್ತಾರೆ. ಅಂಗದ ಮೇಲಣ ಲಿಂಗವ ಹಿಂಗಿದಾತನ ಭವಿ ಎಂಬರು, ಅಂಗದ ಮೇಲಣ ಲಿಂಗವು ಇಪ್ಪಾತನ ಭಕ್ತನೆಂಬರು. ಅಂಗದೊಳಗೆ ಬೆರೆಸಿಪ್ಪ ಲಿಂಗದ ಹೊಲಬನರಿಯದೆ, ಲಿಂಗವಿಲ್ಲದೆ ಒಂದು ಕ್ಷಣ ಒಂದಂಗ ಸುಳಿದುದುಂಟೇ ಜಗದೊಳಗೆ. ಅಂಗದೊಳಗಣ ಲಿಂಗವನ್ನು ಹಿಂಗಿದವರಿಗೆ ಭವಮಾಲೆಯುಂಟು, ಹಿಂಗದವರಿಗೆ ಭವಮಾಲೆ ಇಲ್ಲ ಗುಹೇಶ್ವರ ಅಂತ 702ನೇ ವಚನದಲ್ಲಿ ಸ್ಪಷ್ಟೋಕ್ತಿಗಳಿವೆ. ಈ ಭವಿಕಲ್ಪನೆಯನ್ನು ಸ್ಪಷ್ಟವಾಗಿ ಹುಸಿ ಎಂದು ನಿರಾಕರಿಸುತ್ತಾನೆ ಇನ್ನೊಂದು ವಚನದಲ್ಲಿ. ಭವಿ ಎಂಬುದು ಹುಸಿ, ಭಕ್ತಿ ಎಂಬುದು ಉಪದೇಶ ಅಂತ 524ನೇ ವಚನ ಹೇಳ್ತದೆ. ಭವಿ ಎಂಬುದು ಹುಸಿ, ಭಕ್ತಿ ಎಂಬುದು ಉಪದೇಶ ಅಂತ. ಭವಿ ಕುರಿತು ಅಲ್ಲಮರ ನಿಲುವು ಹೀಗಿರುವಾಗ ಇಂಥ ನಿಲುವಿಗೆ ವಿರುದ್ಧವಾದ ವಚನಗಳು ಕಾಣುತ್ತವೆ ಅವರ ವಚನಗಳಲ್ಲಿ. ಇದಕ್ಕೆ ಏನನ್ನಬೇಕು ನೋಡಿಲಿ, ಪ್ರಕ್ಷಿಪ್ತತೆಯ ವಚನಗಳನ್ನು ನಾವು ಹುಡುಕಬೇಕಾದಾಗ ಯಾವುದು ಪ್ರಕ್ಷಿಪ್ತ ಅನ್ನೋದನ್ನು ಪ್ರಶ್ನೆ ಹಾಕ್ಕೋಬೇಕಾಗ್ತದೆ. ಇಂಥ ದೃಷ್ಟಿಯ ವೈರುಧ್ಯಗಳನ್ನು, ಸ್ವಯಂ ವೈರುಧ್ಯಗಳನ್ನು ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ನೋಳ್ಪುದೇ ನೋಟದೋಳ್, ನೋಟವೇ ನೋಟನೋಳ್, ನೋಟಕನೋಳ್, ನೋಟಕನೇ ಸಾಕ್ಷಿ, ಸಾಕ್ಷಿಯೇ ಲಿಂಗ. ಲಿಂಗದಿಂದೆಲ್ಲವೂ, ಆ ಲಿಂಗಕ್ಕೆ ಕುರುಪಿಲ್ಲ, ಲಿಂಗಕ್ಕೆ ಲಿಂಗವೇ, ಲಿಂಗವಿದು ಬಹುಗುಹ್ಯ. ಗುರುಲಿಂಗದೆರಕದಿಂ ಸಚ್ಚಿಷ್ಯನೇ ಬಲ್ಲ, ಭವಿಗಳದ ನೆತ್ತಬಲ್ಲರು ಕಣ್ಣಗೆಟ್ಟವರು ನೋಡ ಗುಹೇಶ್ವರ ಅಂತೇಳಿ 1323ನೇ ವಚನ. ಬಹುಶಃ ಇದು ಪ್ರಕ್ಷಿಪ್ತ ಅಂತ ನನಗನ್ನಿಸ್ತದೆ. ಇದು ಇನ್ನೊಂದು ಇದಕ್ಕಿಂತಲೂ ಮೂಲಭೂತವಾದಿ ನಿಲುವಿನ ದೀರ್ಘ ಸಂಸ್ಕೃತ ಭೂಯಿಷ್ಠವಾದ ವಚನ ಅಲ್ಲಮ ಪ್ರಭುವಿನ 1488ನೇ ವಚನ. ಶಿವನು ಜಗವೆಲ್ಲ ನೇತ್ರಗಳಾಗಿರುವನು ಎಂಬ ಸಂದೇಶದ ಸುತ್ತ ಇರುವ ಈ ವಚನದಲ್ಲಿ 15ನೇ ಸಾಲಿನಿಂದ 24ನೇ ಸಾಲಿನವರೆಗೆ 10 ಸಾಲುಗಳಲ್ಲಿ ಭವಿನೇತ್ರವು ಕೀಳು ಎಂದು ನಿರೂಪಿಸುತ್ತವೆ. ಅಪವಿತ್ರ ಜೀವಿಗಳಾದ ಭವಿಗಳ ನೇತ್ರವು ಶಿವಲಾಂಛನಧಾರಿಗಳ ಕೆಡಿಸುವ ಮಹಾಪಾತಕ ದೃಷ್ಟಿ ಎಂದು, ವಿಷಯ ಗಾಳಿ ಎಂದು ಪೇಳಲ್ಪಟ್ಟಿತ್ತು. ಇದು ಕಾರಣ ಶಿವಭಕ್ತರವರ ನೋಡುವುದಿಲ್ಲ. ನಿಸ್ಸಂದೇಹವಾಗಿ ಈ ಎರಡೂ ವಚನಗಳು ಪ್ರಕ್ಷಿಪ್ತವೇ ಇರಬೇಕೆಂದು ನನ್ನ ಅನುಮಾನ.
1396, 1397ನೇ ವಚನಗಳು ಸಹ ಇಂತಹವೇ ಇರಬೇಕು. ಹಾಗಾಗಿ ಮನುಷ್ಯ ಸಮಾಜವನ್ನು ಭವಿ ಮತ್ತು ಭಕ್ತ ಎಂದು ಒಡೆದು ನೋಡುವುದು ಅಲ್ಲಮಪ್ರಭುವಿನ 500ನೇ ವಚನ. ಇತರೆ ಶರಣರ ನಿಲುವು ಆಗಿದ್ದರೂ ಕೂಡ ಅಲ್ಲಮಪ್ರಭುವಿನ ವೈಯಕ್ತಿಕ ನಿಲುವು ಇದಲ್ಲ ಎಂದು ನಾವು ಹೇಳಬೇಕು. ಕೊನೆಯದಾಗಿ ಗಮನಿಸಬೇಕಾದ ಇನ್ನೊಂದು, ಮದ್ಯ ಮಾಂಸ ಸೇವನೆ, ವೇಶ್ಯ ಸಹವಾಸ ಇವೆಲ್ಲವೂ ಭವಿ ಸಂಸ್ಕೃತಿಯವೆಂದು ಇತರೆ ಶರಣರ ಅಭಿಪ್ರಾಯವಿದೆ. ಇಂತಹ ಅಭಿಪ್ರಾಯವನ್ನು ಸಮ್ಮತಿಸುವ ರೀತಿಯಲ್ಲಿ ಅಲ್ಲಮಪ್ರಭುವಿನ 1397ನೇ ವಚನದ ಸಾಲುಗಳಿವೆ. ಭಕ್ತನೆಂದೇನು ಭವಿಗಳ ಮನೆಯಲುಳ್ಳನ್ನಕ್ಕ ಭಕ್ತನೇ, ಭಕ್ತನೆಂದೇನು ಅನ್ಯ ದೈವ ಸುರೆಮಾಂಸ ಉಳ್ಳನ್ನಕ್ಕ ಭಕ್ತನೇ. ಆದರೆ ಪ್ರಭುವಿನ ಇನ್ನೊಂದು ವಚನವು ಈ ಮೇಲಿನ ವಚನವಾದಕ್ಕೆ ಮತ್ತೆ ಅದು ವಿರುದ್ಧವಾಗಿದೆ ನೋಡಿ. ಮದ್ಯ ಮಾಂಸಾದಿಗಳ ಮುಟ್ಟೆವೆಂದೆಂಬಿರಿ ನೀವು ಕೇಳಿರೆ, ಮದ್ಯವಲ್ಲವೇನು ಅಷ್ಟಮದಂಗಳು, ಮಾಂಸವಲ್ಲೇನು ಸಂಸಾರ ಸಂಘ, ಈ ಉಭಯವನತಿಗಳೆದಾತನೇ ಗುಹೇಶ್ವರ ಲಿಂಗದಲ್ಲಿ ಲಿಂಗೈಕ್ಯನು ಅಂತೇಳಿ 478ನೇ ವಚನ ಹೇಳ್ತದೆ. ಈ ವಚನವು ಭಕ್ತನು ಮದ್ಯ ಮಾಂಸ ಸೇವನೆಯನ್ನು ಮಾಡಬಾರದೆಂಬ ವಾದವನ್ನು ಒಪ್ಪುವುದಿಲ್ಲ. ಒಟ್ಟಿನಲ್ಲಿ ಶರಣರ ತತ್ವದಲ್ಲಿ ಇಂತಹ ಭಿನ್ನಾಭಿಪ್ರಾಯಗಳು ಮಾತ್ರವೇಕೆ, ಕೆಲವು ಬಿಡಿಸಲಾರದ ಬಗೆಹರಿಸಲಾಗದ ತಾತ್ವಿಕ ತೊಡಕುಗಳು ಇದ್ದವೆಂದು ಊಹಿಸಬಹುದು. ಅಲ್ಲಮಪ್ರಭುವಿನ 500ನೇ ವಚನದ ಈ ಮುಂದಿನ ಸಾಲಿನ ಸೂಚನೆಯಿಂದ ಮಾತಿನಂತಲ್ಲ ಶಿವಾಚಾರ ದಸರಿದೊಡಕು ಅಂದರೆ ಬಿಡಿಸಲಾರದ ತೊಡಕು ಅಂತ, ಕಾಣಿರಣ್ಣ ಅಂತ. ಅದೇನೇ ಇರಲಿ, ಪ್ರಭುವು ಭವಿಭಕ್ತ ಭೇದವನ್ನು ಒಪ್ಪುವುದಿಲ್ಲ. ಅಂತೆಯೇ ಮದ್ಯ ಮಾಂಸಾದಿ ಪದಾರ್ಥ ಸೇವನೆಗಳನ್ನು ಭವಿ ಪದಾರ್ಥಗಳೆಂದು ಭಾವಿಸುವುದಿಲ್ಲ. ಬದಲಾಗಿ ಈ ಕಲ್ಪನೆ ಹುರುಳಿಲ್ಲದ್ದೆಂದು ಲೇವಡಿ ಮಾಡುವರು ಅಲ್ಲಮಪ್ರಭುಗಳು. ಇದೇ ಅಲ್ಲಮಪ್ರಭುವಿನ ನಿಲುವು. ಭವಿತತ್ವ ಪರವಾದ ಇವರ ವಚನಗಳು ಪ್ರಕ್ಷಿಪ್ತವೆಂದೇ ನನ್ನ ತೀರ್ಮಾನ. ಆದ್ದರಿಂದ ಭವಿ ಈ ವಿಚಾರ ಕುರಿತಾಗಿ ಉಳಿದ ಶರಣರ ನಿಲುವನ್ನು ಅಲ್ಲಮಪ್ರಭು ಒಪ್ಪಿಲ್ಲ. ಹಾಗಾಗಿ ಭವಿಯ ವ್ಯಾಖ್ಯಾನಗಳು ಅಕಸ್ಮಾತ್ ಅಲ್ಲಮಪ್ರಭುವಿನಲ್ಲಿ ಬಂದರೆ ಅವು ಪ್ರಕ್ಷಿಪ್ತ ವಚನಗಳು ಅಂತ ನಾವು ಹೇಳಬೇಕಾಗ್ತದೆ. ಆದರೆ ಈ ಸಮಸ್ಯೆ ಬೇರೆ ವಚನಕಾರರಲ್ಲಿಲ್ಲ. ಮತ್ತು ಇದನ್ನೇ ತಗೊಂಡೋಗಿ ಉಳಿದ ಎಲ್ಲ ವಚನಕಾರರಿಗೆ ಅನ್ವಯಿಸಿ ಅದೆಲ್ಲವೂ ಪ್ರಕ್ಷಿಪ್ತ ಅಂತ ಈ ರೀತಿ ವಾದ ಮಾಡಲಿಕ್ಕೆ ಅಲ್ಲಿ ಅವಕಾಶವಿಲ್ಲ. ಮಡಿವಾಳ ಮಾಚಯ್ಯನಲ್ಲಿ ಭವಿ ನೋಡಿ, ಅಷ್ಟಾವರಣ ಪಂಚಾಚಾರವುಳ್ಳ ಸದ್ಭಕ್ತರ ಉದರದಲ್ಲಿ ಜನಿಸಿದ ಶಿವಭಕ್ತನು ಭವಿಯ ಸಂಘವ ಮಾಡಿದರೆ ಪಾಪ, ಇದಕ್ಕಿಂತ ಸುರಪಾನಿಯ ಸಂಘ, ಮಾಂಸಾಹಾರಿಯ ಸಂಘ, ಇದಕ್ಕಿಂತ ಭಂಗಿ ಭಕ್ಷಕನ ಸಂಘ, ಇದಕ್ಕಿಂತಲೂ ಅನ್ಯ ದೈವ ಭಜಿಸುವವನ ಸಂಘ ಹಿರಿಯ ನರಕವೆಂದ ನಮ್ಮ ದಿಟ್ಟ ವೀರಾದಿವೀರ ಕಲಿದೇವರ ದೇವ ಅಂತೇಳಿ ಮಡಿವಾಳ ಮಾಚಯ್ಯನ 484ನೇ ವಚನ ಹೇಳ್ತದೆ. ಈ ವಚನದಲ್ಲಿ ವ್ಯಕ್ತವಾದಂತೆ ಬೇರೆಲ್ಲ ದುರ್ನಡತೆ ದುರಭ್ಯಾಸಗಳಿಗಿಂತಲೂ ಅನ್ಯದೈವ ಪೂಜೆ ಹೆಚ್ಚಿನ ಪಾಪ ಅಂತ ಅದು ಮಾಚಯ್ಯನ ನಿಲುವು. ಕುಂಭ ಕೂಳಿಗೆ ಉಪದೇಶವ ಮಾಡುವ ಚುಂಬಕರು ಹೆಚ್ಚಿ ಭಕ್ತಿ ಪಥವ ಕೆಡಿಸಿದರು. ದೊಂಬ ಡೋಹರ ಹೊಲೆಯ ಮಾದಿಗರು ಉಪದೇಶವಿಲ್ಲದವರು. ಪಿಂಬೇರ ಅನಾಚಾರ್ಯ ಆರಾಧಿಸಿ ಶಂಭುವಿನ ಸರಿಯೆಂದು ಅವರೊಳಗೆ ಹಲವರು ಕೊಂಬನೂದುವ ಸೊಣಕನ ಕೊರಳಲ್ಲಿ ಭಾರ ಕವಡೆಯ ಕಟ್ಟಿಕೊಂಡು ನಾಯಾಗಿ ಬೊಗಳುವರು. ಕಂಬದ ಬೊಂಬೆಯ ಮಾಡಿ ಮೈಲಾರ ಭೈರವ ಆಯಿರ ಧೂಳ ಕೇತನೆಂಬ ಕಾಳು ದೈವವ ಊರೂರ ದಪ್ಪದೆ ತಿರುದು ತಿಂಬ ದಂಬಕರ ಕೈಯಲ್ಲಿ ಉಪದೇಶವ ಕೊಂಡವರು. ಗುರುಲಿಂಗ ಜಂಗಮದ ಹೊಲವ ನರಿಯದೆ ಭಂಗಿತರಾದರು. ಅಂಗದ ಮೇಲಣ ಸೂತಕ ಹಿಂಗದು ಅನ್ಯ ದೈವದ ಜಾತ್ರೆಗೆ ಹೋಗಿ ನಾಡ ನರಕದಲ್ಲಿ ಬೆರಣಿಯ ಮಾಡುವ ನಾನಾ ಜಾತಿಗಳು. ಹರಕೆಯ ಹಿಂಗಿಸದೆ ಗುರುಕಾರುಣ್ಯವ ಕೊಟ್ಟವಂಗೆ ಕುಂಭಿನಿ ಪಾತಕ ತಪ್ಪದೆಂದ ಕಲಿದೇವರ ದೇವಯ್ಯ ಅಂತೇಳಿ 515ನೇ ವಚನದಲ್ಲಿ ಮಡಿವಾಳ ಮಾಚಯ್ಯ ಹೇಳ್ತಾನೆ. ಈ ವಚನದಲ್ಲಿ ಮಾಚಯ್ಯ ದೊಂಬ ಡೋಹರ ಹೊಲೆಯ ಮಾದಿಗರು ಎಂಬ ಕೀಳು ಜಾತಿಗಳನ್ನು ಹೆಸರಿಸಿ ಇವರನ್ನು ಉಪದೇಶವಿಲ್ಲದವರು ಎಂದು ಹೇಳಿ, ಅಂದರೆ ದೀಕ್ಷೆ ಇಲ್ಲದವರು ಅಂತ ಹೇಳಿ, ಈ ಜಾತಿಗಳಲ್ಲಿಯೇ ಡೋಹಾರ ಕಕ್ಕಯ್ಯ ಮಾದಾರ ಚೆನ್ನಯ್ಯನಂತಹ ಉಪದೇಶ ಹೊಂದಿ ಶರಣರಾದವರು ಇದ್ದರು ಎನ್ನುವುದನ್ನು ನಾವಿಲ್ಲಿ ಜ್ಞಾಪಕ ಮಾಡ್ಕೋಬೇಕು. ಅಂದರೆ ಉಪದೇಶ ಹೊಂದದವರು ಬೇರೆ, ಉಪದೇಶ ಹೊಂದಿದವರು ಬೇರೆ ಅಂತ. ಇಂತಹ ಉಪದೇಶ ವಿಹೀನ ಕುಲಹೀನ ಜನಸಮುದಾಯಗಳು ತಮಗೇ ಸರಿ ಎನ್ನಿಸಿದ ಧಾರ್ಮಿಕಾಚಾರಗಳನ್ನು, ದೈವ ಪೂಜೆಗಳನ್ನು, ಹಬ್ಬ ಜಾತ್ರೆ ಅನ್ನಪಾನೀಯಗಳನ್ನು ರೂಢಿಸಿಕೊಂಡಿದ್ದರು. ಕೊಂಬನೂದುವವರಿದ್ದರು. ಸೊಣಕನ ಕೊರಳಲ್ಲಿ ಬಾರ ಕವಡೆಯ ಕಟ್ಟಿಕೊಂಡು ನಾಯಾಗಿ ಬೊಗಳುವವರು ಇದ್ದರು. ಮೈಲಾರ ಪಂಥದವರು, ಭೈರವಾರಾಧಕರು ಇದ್ದರೆಂಬುದು ಇಲ್ಲಿ ಮುಖ್ಯ. ಇಂಥವರಲ್ಲದೆ ಕಂಬದ ಬೊಂಬೆಯನ್ನು ಮಾಡಿ ಮೈಲಾರ ಭೈರವ ಧೂಳ ಕೇತ ಎಂಬಿತ್ಯಾದಿ ಕಾಳು ದೈವವು ಹೊತ್ತುಕೊಂಡು ಊರೂರು ಅಲೆದು ತಿರಿದು ಬದುಕುತ್ತಿದ್ದಂತಹ ದಾಸಪ್ಪಗಳಿರಬಹುದು. ಡಂಬಕರ ಕೈಯಲ್ಲಿ ಉಪದೇಶವನ್ನು ಪಡೆದುಕೊಂಡು ತಮ್ಮ ದೈವಗಳು ಶಂಭುವಿಗೆ ಸರಿಯೆಂದು ನಂಬಿದವರು ಇದ್ದರು.
ಇವರನ್ನು ಮಾಚಯ್ಯ ಶರಣಧರ್ಮಾನುಸಾರ ಗುರುಲಿಂಗ ಜಂಗಮದ ಹೊಲವನರಿಯದೆ ಭಂಗಿತರಾದವರು ಎಂದು ಹೀಗಳೆಯುತ್ತಾನೆ. ಇಂತಹ ಜನರಿಗೆ ಗುರುಕಾರುಣ್ಯವ ಕೊಟ್ಟವಂಗೆ ಕುಂಭಿನಿ ಪಾತಕ ತಪ್ಪದೆಂದು ಶಪಿಸುತ್ತಾನೆ ಮಾಚುದೇವ. ನೋಡಿ, ಮಾಚುದೇವನದ ಒಟ್ಟು ಈ ವಚನದಲ್ಲಿ ಕೆಳಜಾತಿಗಳ ಕುರಿತು ಮಾಚಯ್ಯನ ದೃಷ್ಟಿ ನಿಲುವು ಏನು ಎಂಬುದಕ್ಕೆ ನನ್ನ ಉತ್ತರ, ಬೇರೆಲ್ಲ ಶರಣರಂತೆ ಮಾಚಯ್ಯನೂ ಸಹ ಜಾತಿ ವ್ಯವಸ್ಥೆಯ ಯಥಾಸ್ಥಿತಿಯನ್ನು, ಚಾರಿತ್ರಿಕ ಸತ್ಯವನ್ನು ಒಪ್ಪಿಕೊಂಡವನು. 12ನೇ ಶತಮಾನಕ್ಕೂ ಎಷ್ಟೋ ಹಿಂದಿನಿಂದಲೂ ಇದ್ದುಕೊಂಡು ಬಂದು ಅವರ ಕಾಲದಲ್ಲಿಯೂ ಮುಂದುವರೆದಿದ್ದ ಜಾತಿ ವ್ಯವಸ್ಥೆಯ ಸ್ಥಿತಿಗತಿಯನ್ನು ಅಂದು ಇದ್ದಂತೆ ಯಥಾವತ್ ಹೇಳುವುದು ಅಥವಾ ವಿವರಿಸುವುದು, ವ್ಯಾಖ್ಯಾನಿಸುವುದು ಆ ಮಾಚಯ್ಯನ ಧೋರಣೆ ಅಥವಾ ನಿಲುವನ್ನು ವ್ಯಕ್ತಪಡಿಸುವುದಿಲ್ಲ. ಈ ಜಾತಿಗಳ ಮೂಲ ಧಾರ್ಮಿಕ ಆಚಾರ ವಿಚಾರಗಳ ಬಗ್ಗೆ ಬೇರೆಲ್ಲ ಶರಣರಂತೆಯೇ ಮಾಚಯ್ಯನು ಸಹ ನಕಾರಾತ್ಮಕ ಧೋರಣೆಯನ್ನು ತಾಳಿದವನೇ ಆಗಿದ್ದಾನೆ. ಬೇರೆಲ್ಲ ವಚನಕಾರರಂತೆಯೇ ಈ ಎಲ್ಲ ಭೈರವ, ಮೈಲಾರ, ಉಚ್ಚಂಗಿ, ಯಜ್ಞಾತಿ ಮೊದಲಾದ ದೈವಗಳು ಅಲ್ಲದೆ ಸನಾತನ ಭವಿಶೈವಾಚಾರಗಳು ಸಹ ಭವಿ ಸಂಸ್ಕೃತಿಯ ದೈವಗಳು ಮತ್ತು ಭವ್ಯಾಚಾರಗಳು ಎಂದೇ ಗ್ರಹಿಸಿ ಅವುಗಳನ್ನು ಮಡಿವಾಳ ಮಾಚಯ್ಯ ಬೇರೆಲ್ಲ ಶರಣರಂತೆ ಖಂಡಿಸಿದ್ದಾನೆ. ಇಂತಹ ಭವ್ಯಾಚಾರದವರಿಗೆ ಉಪದೇಶ ನೀಡುವವರು, ಧಾರ್ಮಿಕ ಸಂಸ್ಕಾರ ಕೊಡುವವರು ಎಂತಹವರು ಅಂತಂದರೆ ಉಂಬಕೂಳಿಗೆ ಉಪದೇಶವ ಮಾಡುವ ಚುಂಬಕರು. ಇಂಥವರು ಹೆಚ್ಚಿ ಶರಣಭಕ್ತಿ ಪಥವ ಕೆಡಿಸಿದರು ಎಂಬ ವಿಷಾದ ಮಾಚಯ್ಯನವರಿಗೆ ಇದೆ. ಈ ವಚನದ ಚಾರಿತ್ರಿಕ ಪ್ರತಿಫಲನೆ ಏನಂದರೆ, ಶರಣಧರ್ಮ ಚಳವಳಿಯ ಕಾಲದಲ್ಲಿ ತಳ ಸಮುದಾಯವು ತಾಂತ್ರಿಕ ಜನಪದ ದೈವಗಳ ಭಾಗವಾಗಿತ್ತು. ಅದೇ ಹೊತ್ತಿನಲ್ಲಿಯೇ ಶಿವಧರ್ಮದ ಪ್ರಚಾರ 2 ಬಗೆಯ ಪುರೋಹಿತರಿಂದ ಬಿರುಸಾಗಿ ನಡೆದಿತ್ತು. ಒಂದು ಕಡೆ ಕಾವಿ ಕಾಷಯಾಂಬರ ಧರಿಸಿದ ಗುರುಜಂಗಮರು, ದಾಸಪ್ಪಗಳು ಎನ್ನಿಸಿಕೊಂಡಂಥ ಭವಿಶೈವ ಮಾರ್ಗ, ಪರಿಶಿಷ್ಟ ಶೈವ ಮಾರ್ಗದವರು ಮತ್ತು ಹೊಟ್ಟೆಪಾಡಿಗಾಗಿ ಗುರುಜಂಗಮ ಪೌರೋಹಿತ್ಯ ಮಾಡುವಂಥವರು, ದೀಕ್ಷಾಪೇಕ್ಷಿಗಳ ಕುಲ, ಜಾತಿ, ಮೂಲ, ಧಾರ್ಮಿಕ ನಡೆ ಲೆಕ್ಕಿಸದೆ ಅವರಿಗೆ ಯಾವುದೇ ನೀತಿ ನಿಯಮ ನಿಷೇಧ ಹೇರದೆ ದೀಕ್ಷೆ ನೀಡುವಂತಹವರ ಒಂದು ವರ್ಗ. ಇನ್ನೊಂದು ಯಾವುದಂದರೆ ಕಠಿಣ ಧರ್ಮಾಚಾರಗಳನ್ನು, ನೀತಿ ನಿಯಮ ನಿಷೇಧಗಳನ್ನು ಹೇರುವಂಥ ಶರಣಪಥದವರ ವರ್ಗ. ಇವರಿಬ್ಬರ ನಡುವೆ ಒಂದು ಬಗೆಯ ಧಾರ್ಮಿಕ ಸಮರ, ಸಂಘರ್ಷ ನಡೆದಿತ್ತು. ಬಹು ದಟ್ಟವಾಗಿದ್ದ ಪರಿಶಿಷ್ಟ ಜನಪದ ತಾಂತ್ರಿಕ ಪರಂಪರೆಗಳು ಮತ್ತು ಸನಾತನ ವೈದಿಕ ಮತ್ತು ಸನಾತನ ಶೈವ ಅಂದರೆ ಭವಿಶೈವ ಮತ್ತು ಜೈನ ಇವೆಲ್ಲ ಶರಣರೆದುರು ಬಲವಾದ ಪ್ರತಿಶಕ್ತಿಗಳಾಗಿ ನಿಂತಿದ್ದವು. ಇವರೆಲ್ಲರ ಗೋಡೆಗಳನ್ನು ಕೆಡಹಿ ತಮ್ಮ ಧರ್ಮ ಸ್ಥಾಪಿಸಿ ಬೆಳೆಸುವುದು ಶರಣರಿಗೆ ಸುಲಭದ ಕೆಲಸವಾಗಿರಲಿಲ್ಲ ಎಂಬುದನ್ನು ಇಂಥ ವಚನಗಳ ಸೂಕ್ಷ್ಮ ಅಧ್ಯಯನ ನಮಗೆ ತೋರಿಸಿಕೊಡುತ್ತದೆ. ಆದ್ದರಿಂದ ಬರೀ ಭವಿಗಳನ್ನು ತತ್ವ ಅರ್ಥ ಮಾಡಿಕೊಳ್ಳೋದು ಮಾತ್ರ ಅಲ್ಲ, ಒಂದು ಚಾರಿತ್ರಿಕವಾದ ಸತ್ಯವನ್ನು ಕೂಡ ಈ ವಚನಗಳ ವಿಶ್ಲೇಷಣೆಯ ಮುಖಾಂತರ ನಾವು ತಿಳ್ಕೋಬಹುದು ಅನ್ನೋದನ್ನು ಕೇಳುಗರ ಅರ್ಥ ಮಾಡ್ಕೊತಾರೆ ಅಂತ ತಿಳ್ಕೊಂಡಿದ್ದೀನಿ. ಅಲ್ಲದೆ ಕನ್ನಡ ನಾಡಿನ ಬಹು ಸಂಸ್ಕೃತಿಗಳ, ಬಹುಮತ ಸಂಪ್ರದಾಯಗಳ ತಳಹದಿಗೆ ಶರಣರ ಭವಿತತ್ವದ ಕೊಡಲಿ ಪೆಟ್ಟನಿಟ್ಟು ಕೆಡಹಲೆತ್ನಿಸಿ ಏಕದೇವ ಸ್ವಾಮ್ಯತೆ ಸ್ಥಾಪಿಸಲೆತ್ನಿಸಿದ ಉಗ್ರ ನಿಲುವಿನ ಶರಣರಲ್ಲಿ ಮಡಿವಾಳಯ್ಯನೂ ಕೂಡ ಒಬ್ಬನು ಅಂತಕ್ಕಂಥದ್ದು ನಿಸ್ಸಂಶಯ. ಇದರಲ್ಲಿ ನೋಡಿ, ಇದು ಬಹಳ ಮುಖ್ಯವಾದ ಅಂಶ. ಇದು ಕನ್ನಡ ನಾಡಿನ ಬಹುಸಂಸ್ಕೃತಿಗಳ, ಬಹುಮತ ಸಂಪ್ರದಾಯಗಳ ತಳಹದಿಗೆ ಶರಣರ ಭವಿತತ್ವದ ಕೊಡಲಿಪೆಟ್ಟನಿಟ್ಟು ಕೆಡಹಲೆತ್ನಿಸಿ ಏಕದೇವ ಸ್ವಾಮ್ಯತೆ ಸ್ಥಾಪಿಸಲೆತ್ನಿಸಿದ ಉಗ್ರ ನಿಲುವಿನ ಶರಣರಲ್ಲಿ ಮಡಿವಾಳಯ್ಯನು ಕೂಡ ಒಬ್ಬನು ಎಂಬತಕ್ಕಂಥದ್ದು ನಿಸ್ಸಂಶಯ. ಇನ್ನೊಂದು ವಚನವನ್ನು ನಾವು ನೋಡೋಣ. ಕಳ್ಳ ಬುದ್ಧಿ ಎಡೆಗೊಂಡು ಕರ್ಮಗೇಡಿಯಾಗಿ ಹೋಗಬೇಡವೆಂದು ಷೋಡಶೋಪಚಾರದಿಂದ ಶ್ರೀಗುರು ಭಕ್ತಿಯ ತೋರಿ ಸತ್ಯ ಸದಾಚಾರ ಧರ್ಮ ನೆಲೆಗೊಳ್ಳಬೇಕೆಂದು ಸಾಹಿತ್ಯ ಸಂಬಂಧವ ಕೊಟ್ಟು ಶ್ರೀಗುರು ಉಪದೇಶವ ಹೇಳಿದ ಮಾರ್ಗದಿ ನಡೆಯಲೊಲ್ಲದೆ ನಾಯಿ ಜಾತಿಗಳು, ಕೀಳು ಜಾತಿಗಳು ದೈವದ ಜಾತ್ರೆಗೆ ಹೋಗಿ ಬೆನ್ನ ಸಿಡಿಯ ನೇರಿಸಿಕೊಂಡು ಅಂಗಲಿಂಗ ಕೆರವಾಗಿ ತಾಳಿ ತಗಡಿ ಮಾಡಿ ಮನೆ ದೈವವೆಂದು ಕೊರಳಿಗೆ ಕಟ್ಟಿಕೊಂಡು ಮರಳಿ ಉಣಲಿಕ್ಕಿಲ್ಲದಿರ್ದಡೆ ಮಾರಿಕೊಂಡು ತಿಂಬ ಕೀಳು ಜಾತಿಗೆ 7 ಜನ್ಮದಲ್ಲಿ ಕಾಗೆ ಬಾಯಲಿ ತಿಂಬ ನರಕ ತಪ್ಪದೆಂದ ಕಲಿ ದೇವರ ದೇವ ಅಂತೇಳಿ 554ನೇ ವಚನ. ಈ ವಚನದಲ್ಲಿ ಲಿಂಗದೀಕ್ಷೆ ಪಡೆದ ಬಳಿಕ ಸನ್ಮಾರ್ಗದಿಂದ ನಡೆಯಬೇಕೆಂಬ ಗುರುಪದೇಶವನ್ನು ಪ್ರಜ್ಞಾಪೂರ್ವಕವಾಗಿ ಉಲ್ಲಂಘಿಸಿ ತಮ್ಮ ಭವ್ಯಾಚಾರಗಳನ್ನು ಬಿಡದವರನ್ನು ಖಂಡಿಸಿದ್ದಾನೆ ಮಾಚಯ್ಯ. ಜನರು ತಮ್ಮ ನಿತ್ಯ ನೈಮಿತ್ತಿಕ ಜೀವನ ಸಮಸ್ಯೆಗಳಿಗೆ ಪರಂಪರಾನುಗತವಾಗಿ ರೂಢಿಗತವಾಗಿ ಬಂದ ಪರಿಹಾರೋಪಾಯಗಳನ್ನು, ಯಂತ್ರ ತಾಯತ ಕಟ್ಟುವುದು, ಕೊರಳಿಗೆ ಕೈಗೆ ನೂಲು ಮಂತ್ರಿಸಿ ಕಟ್ಟುವುದು, 3 ದಾರಿ ಸೇರುವಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ರಂಗ ಬರೆದು ಭೂತನ ಬಿಡಿಸುವುದು ಇತ್ಯಾದಿ ಇಂಥವುಗಳನ್ನು ಸಹ ಶರಣಧರ್ಮ ಜನಮಾನಸದಿಂದ ಕಿತ್ತೆಸೆಯುವ ಉದ್ದೇಶ ಹೊಂದಿತ್ತೆಂಬುದು ಮಾಚಯ್ಯನ ಈ ವಚನದಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಬಹಳ ಮುಖ್ಯವಾಗಿ ಶಾಕ್ತ ಪರಂಪರೆಯ ನರಬಲಿಯ ಸಂಕೇತವಾದ ಸಿಡಿ ಉತ್ಸವವು
ಶರಣಪೂರ್ವ ಕಾಲದಿಂದ ಸಾವಿರಾರು ವರ್ಷಗಳಿಂದ ನಡೆದು ಬಂದು ಶರಣೋತ್ತರ ಕಾಲದ ಈ 800 ವರ್ಷಗಳು ಉರುಳಿದರೂ ಈಗಲೂ ಕೂಡ ಸತ್ವಯುತವಾಗಿ ನಮ್ಮ ನಾಡಿನಲ್ಲಿ, ಅದರಲ್ಲೂ ಹೆಚ್ಚಾಗಿ ತಳ ಸಮುದಾಯದಲ್ಲಿ ಆನುಚಾನವಾಗಿ ತಪ್ಪದೆ ನಡೆಯುತ್ತಿರುವುದು ಸೋಜಿಗವಲ್ಲವೇ? ಶಾಕ್ತ ಪರಂಪರೆಯ ಇಂಥ ಭೀಭತ್ಸ ಆಚರಣೆಗಳನ್ನು ಸ್ವತಃ ಸ್ಥಳ ಸಮುದಾಯದವನಾಗಿಯೇ ತೀರ ಹತ್ತಿರದಿಂದ ಗಮನಿಸಿದ ಮಡಿವಾಳ ಮಾಚಯ್ಯ ಅಂಥ ಮೂಢಾಚರಣೆಗಳ ದಾಸರಾಗಿದ್ದ ಜನರನ್ನು ನಾಯಿ ಜಾತಿಗಳು, ಕೀಳು ಜಾತಿಗಳು ಎಂದು ಮೂದಲಿಸಿರುವನು. ಮಾತ್ರವಲ್ಲ, ಅಂದಿನ ಕಾಲಕ್ಕೆ ರೂಢಿಯಲ್ಲಿದ್ದ ಕೆಲವು ಕಲೆಗಳನ್ನು ಕೂಡ, ಪುರಾಣ ಓದುವುದು ಅಥವಾ ಓದಿಸುವುದು, ರಾವಣಾಸುರ ಮೊದಲಾದವರ ಕಥೆಗಳನ್ನು ಹೇಳಿಸ್ತಕ್ಕಂಥದ್ದು, ಅವುಗಳ ಬಗ್ಗೆ ಜನರು ಹೊಂದಿದ್ದ ನಂಬಿಗಳನ್ನು ಸಹ ಮಾಚಯ್ಯ ಖಂಡಿಸಿದ್ದಾನೆ. ಗೀತ, ಪಾತ್ರ, ಭೈರೂಪ, ಸೂಳೆ, ಡೊಂಬಿತಿ, ತಾಳ, ದಂಡಿಗಿ, ಸೂತ, ವೈಶಿಕದ ಆಳಾಪಕ್ಕೆ ಮರುಳಾಗಿ ತಲೆದೂಗುತ್ತಿರ್ಪರು. ಸರ್ಪನು ಸ್ವರವನು ತಾ ಕೇಳಿದಂತೆ ಗೋಕ್ಷತ್ರಿಯಧಿಪ ಕಾಕ ಪುರಾಣ ಪರಧನ ಪರಸತಿ ಗೌತಮ ದುರ್ಯೋಧನ ಕೀಚಕ ರಾವಳ ಮೊದಲಾಗಿ ಸತ್ತು ಹೋದವರ ಸಂಗತಿಯ ಕೇಳಿದಡೆ ಕೆಟ್ಟ ಮೈ ಸುವರ್ಣವಾಯಿತೆಂಬ ಭ್ರಷ್ಟ ನಾಯಿ ನುಡಿಯ ಕೇಳಿ ಕೃತಾರ್ಥರಾದವೆಂಬ ಮತಿಗೇಡಿ ನಾಯಿಗಳಿಗೆ ಶಿವಗತಿ ಧರ್ಮ ಮಾರ್ಗ ಹೇಳಿದವರಿಗೆ ಸತ್ತ ಹೆಣದ ಮುಂದೆ ಪಂಚವಾದ್ಯವ ಬಾರಿಸಿದ ತೆರನಂತಾಯಿತು ಕಲಿದೇವರ ದೇವಯ್ಯ ಅಂತೇಳಿ 578ನೇ ವಚನ. 12ನೇ ಶತಮಾನದಲ್ಲಿ ವಿಪರೀತವಿದ್ದಂತೆ ಕಾಣುವ ಪರಸ್ತ್ರೀ ಮತ್ತು ಪರಸತಿ ವ್ಯಾಮೋಹವನ್ನು, ಶಾಕ್ತ ಸಂಪ್ರದಾಯದಲ್ಲಿ ಹುಟ್ಟಿ ಬೆಳೆದಿದ್ದಂತಹ ದೇವದಾಸಿ ಪದ್ಧತಿಯನ್ನು ದೇಗುಲ ಕೇಂದ್ರವಾಗಿಸಿಕೊಂಡು ಆಳುವ ವರ್ಗ, ಅದರಲ್ಲೂ ಮುಖ್ಯವಾಗಿ ರಾಜ, ಮಾಂಡಳಿಕ, ಗುರುಪುರೋಹಿತ ವರ್ಗ, ಭಕ್ತವರ್ಗ ಇವನ್ನು ಬೆಳೆಸಿ ಪೋಷಿಸಿಕೊಂಡು ಬಂದಿತ್ತು. ಶರಣ ಮಾರ್ಗಾನುಸಾರ ಲಿಂಗದೀಕ್ಷೆ ಹೊಂದಿದವರು, ಗುರುಜಂಗಮರಾಗಿದ್ದಂಥವರು ಸಹ ಇಂತಹ ಭವ್ಯಾಚಾರಗಳನ್ನು ರೂಢಿಸಿಕೊಂಡಿರುವುದರ ಬಗ್ಗೆ ಮಾಚಯ್ಯ ಇಲ್ಲಿ ಕಡು ಟೀಕೆಯನ್ನು ಮಾಡಿದ್ದಾನೆ. ಅಲ್ಲದೆ ಅಂದಿನ ಕಾಲಕ್ಕೆ ರೂಢಿಯಲ್ಲಿದ್ದ ಕೆಲವು ಪರಿಶಿಷ್ಟರ ಜನಪದ ಕಲೆಗಳನ್ನು ಸಹ, ಪುರಾಣ ಓದಿಸೋದು, ರಾವಣಾಸುರ ಇವೆಲ್ಲ, ಅವುಗಳ ಬಗ್ಗೆ ಜನರು ಹೊಂದಿದ್ದ ನಂಬಿಕೆಗಳನ್ನು ಸಹ ಇಲ್ಲಿ ಮಾಚಯ್ಯ ಖಂಡಿಸಿದ್ದಾನೆ. ಈ ಸಮಸ್ಯೆಯ ಕುರಿತ ಶರಣರ ಖಂಡನೆ ಎರಡಲಗಿನ ಖಡ್ಗದ ಹೊಡೆತದಂತೆ. ಒಂದು ಕಡೆ ಅಂತಹ ದುರಾಚಾರಗಳ ಪೋಷಕರನ್ನು ಖಂಡಿಸುವುದು, ಮತ್ತೊಂದು ಕಡೆ ಆ ದುರಾಚಾರದ ಬಲಿಪಶುಗಳಾದ ತಳ ಸಮುದಾಯದವರನ್ನು ಆ ದುರಾಚಾರಗಳಿಂದ ಮುಕ್ತಗೊಳಿಸಿ ಶುದ್ಧ ಭಕ್ತರನ್ನಾಗಿಸುವುದು. ಹೀಗೆ ಜನರ ಧಾರ್ಮಿಕ ಮತ್ತು ನಿತ್ಯ ನೈಮಿತ್ತಿಕ ಜೀವನದಲ್ಲಿ ಶುದ್ಧ ನೈತಿಕತೆ ವಿಜೃಂಭಿಸುವಂತೆ ಮಾಡಬೇಕೆಂಬುದು ಶರಣರ ಉದ್ದೇಶವಿತ್ತೆಂಬುದು ಒಂದು ಸಕಾರಾತ್ಮಕ ಬೆಳವಣಿಗೆ ಎಂಬುದಾದರೆ, ಬಹುಸಂಸ್ಕೃತಿಗೆ ಕೊಡಲಿ ಏಟು ಬಿಟ್ಟದ್ದು ನಕಾರಾತ್ಮಕ ಬೆಳವಣಿಗೆ ಎನ್ನಲೇಬೇಕು. ಅಂತಹ ಇನ್ನೊಂದು ವಚನ ಈ ಕೆಳಗಿನಂತಿದೆ: ಗುರುಲಿಂಗ ಜಂಗಮದ ಪಾದ ತೀರ್ಥ ಪ್ರಸಾದದಲ್ಲಿ ವಿಶ್ವಾಸ ಸಮನಿಸದ ಕಾರಣ ಶಾಶ್ವತ ಪದವಿಯ ಪಡೆದರು ಪೂರ್ವ ಪುರಾತನರು. ಈ ಸದಾಚಾರದ ಹೊಲಬನರಿಯದೆ ದೂಷಕ ನಿಂದಕ ಪರವಾದಿಗಳು ನಾನು ಘನ ತಾನು ಘನವೆಂದು ದಾಸಿ ವೇಸಿ ಹೊಲತಿ ದೊಂಬಿತಿ ಕಬ್ಬಿಲಿತಿ ಅಗಸಗಿತಿ ಬೇಡತಿಯರ ಅಧರ ರಸ ಸೇವಿಸುವ ದುರಾಚಾರ್ಯರು ಗುರುಲಿಂಗ ಜಂಗಮ ಪ್ರಸಾದವ ನೆಂಜಲೆಂದು ಹೊಲೆದೈವದೆಂಜಲ ಭುಂಜಿಸಿ ಮತ್ತೆ ತಮ್ಮ ಕುಲವ ಮೆರೆವ ಕುಲಜಾತಿಗಳ ನುಡಿಯ ಕೇಳಲಾಗದೆಂದ ಕಲಿದೇವರ ದೇವಯ್ಯ ಅಂತೇಳಿ 589ನೇ ವಚನ ಹೇಳ್ತದೆ. ಈ ವಚನದಲ್ಲಿ ದೂಷಕ ನಿಂದಕ ಪರವಾದಿಗಳ ಉಲ್ಲೇಖವಿದೆ. ಯಾರಿವರು? ಶರಣರಿಗೆ ಪರವಾದಿಗಳೆಂದರೆ ವೈದಿಕರು, ಸನಾತನ ಶೈವರು, ಜೈನರು, ಬೌದ್ಧರು, ಲೋಕಾಯತ ಚಾರ್ವಾಕರು, ಷಡ್ದರ್ಶನವಾದಿಗಳು, ದ್ವೈತವಾದಿಗಳು, ಅದ್ವೈತವಾದಿಗಳು. ಈ ಶಿಷ್ಟ ಪರಂಪರೆಯವರಲ್ಲದೆ ಪರಿಶಿಷ್ಟರ ಶಾಕ್ತ ತಾಂತ್ರಿಕರು ಕೂಡ ಹೌದು. ಈ ಎಲ್ಲರೂ ದಾಸಿ ವೇಸಿಯರ ಗಿರಾಕಿಗಳು. ಇವರು ಶರಣಧರ್ಮದ ಗುರುಲಿಂಗ ಜಂಗಮದ ಪ್ರಸಾದವನ್ನೇ ಎಂಜಲು ಎಂದು ಹೀಗೆಳೆದು ಬೇರೊಂದು ಕಡೆ ಉಲ್ಲೇಖಿಸಿದಂತೆ ಮೈಲಾರ ಬೀರ ಭೈರವ ಯಜ್ಞಾತಿ ಉಚ್ಚಂಗಿ ಮುಂತಾದ ಹೊಲೆದೈವಗಳ ಎಂಜಲ ಭುಂಜಿಸಿ ಹಾಗೆ ಕುಲಗೆಟ್ಟ ಬಳಿಕವೂ ಲಜ್ಜೆ ಇಲ್ಲದೆ ತಮ್ಮ ಕುಲಾಭಿಮಾನ ಮೆರೆವ ಇಂಥವರ ನುಡಿಯ ಕೇಳಲಾಗದೆನ್ನುತ್ತಾನೆ ಮಾಚಯ್ಯ. ಇನ್ನೊಂದು ವಚನದಲ್ಲಿ ಭೈವಿಶೈವ ದೀಕ್ಷೆಯನ್ನೇ ವೀರಶೈವ ದೀಕ್ಷೆ ಎಂದು ಕಲಬೆರಕೆ ಮಾಡುವ ಶೈವ ಕರ್ಮಿಗಳನ್ನು ಟೀಕಿಸುತ್ತಾನೆ. ಹೀಗೆ ಸಮಸ್ತ ಕುಲಗೋತ್ರ ಆಶ್ರಮ 4 ಹೇಳಿ ಕಳಸ ಪಂಚಕವ ನಿಕ್ಕಿ ಹಲವು ಮಂತ್ರ ವಿಡಿದು ಮಾಡುವ ಭವಿಶೈವ ದೀಕ್ಷೆಯ ಅಂಗಲಿಂಗ ಸಂಬಂಧವನುಳ್ಳ ನಿಜವೀರ ಶೈವಕ್ಕೆ ಮಾಡುವ ಅಜ್ಞಾನಿಗಳಿಗೆ ರವಿ ಸೋಮರುಳ್ಳನ್ನಕ್ಕ ನರಕ ತಪ್ಪದೆಂದ ಕಲಿದೇವರ ದೇವಯ್ಯ ಅಂಥೇಳಿ 607ನೇ ವಚನ ಹೇಳ್ತದೆ. ಇನ್ನು ನಿತ್ಯ ಜೀವನದ ಸಮಸ್ಯೆಗಳಿಗೆ ಮುಖ್ಯವಾದವು ಆರೋಗ್ಯ ಸಮಸ್ಯೆಗಳು. ಇಂಥ ಸಮಸ್ಯೆಗಳಿಗೂ ಕೂಡ ಗಿಡಮೂಲಿಕೆ ಮಂತ್ರತಂತ್ರಗಳೇ ಜನಸಾಮಾನ್ಯರಿಗೆ ಸಾಧನ. ಆದರೆ ಇವುಗಳನ್ನು ಕೂಡ ಮಾಚಯ್ಯ ಟೀಕಿಸುತ್ತಾನೆ. ತದ್ದು ತರಿ ಬಾವು ಬಗದಳ ಶೀತ ವಾತ ಬಹುಜ್ವರ ಹೊಟ್ಟೆಬೇನೆ ಕೆಟ್ಟ ಹುಣ್ಣು ಮೈಕುಷ್ಠ ಮೊದಲಾದ 360 ವ್ಯಾಧಿಗಳ ಶಿವನು ಹರಿಯ ಬಿಟ್ಟು ನೋಡುವ
ಇವೆಲ್ಲ ಶಿವನ ಕರುಣವಾದಲ್ಲದೆ ಹೋಗವು. ಇದನ್ನರಿಯದೆ ನಾರು ಬೇರ ನಚ್ಚಿದ ಅವಿದ್ಯ ಸಾಧಕರೆಲ್ಲ ಹತವಾಗಿ ಹೋದರೆಂದ. ಇಂತಿದ ವಿಚಾರಿಸಿ ತಿಳಿಯದೆ ಲೋಕದ ಬುದ್ಧಿಗೇಡಿ ಮನುಜರು ಸಜ್ಜನ ಶುದ್ಧ ಶಿವಾಚಾರ ಸಂಪನ್ನರಾದ ಜಂಗಮಲಿಂಗದ ಮಾತು ಕೇಳದೆ ಅದ್ದನ ಜೋಳ ಅರಪಾವು ಎಣ್ಣೆಯ ಕೊಂಡು ನೋಟಕಾರ್ತಿಯರ ಮನೆಗೆ ಹೋಗಿ ಅವಳು ಹೇಳಿದ ತಾತುಭೂತದ ಕೋಟಲೆಯ ಕೈಕೊಂಡು ಬಂದು ಅವಕ್ಕೂಟನ್ನಟ್ಟಿಕ್ಕಿ ಮಿಕ್ಕಿದ ಕೂಳ ತನ್ನಿಷ್ಟ ಲಿಂಗಕ್ಕೆ ತೋರಿ ತಿಂಬ ಲಿಂಗದ್ರೋಹಿಗಳಿಗೆ ಕುಂಭೀಪಾತಕ ನಾಯಕ ನರಕ ತಪ್ಪದೆಂದ ಕಲಿದೇವಯ್ಯ ಅಂತೇಳಿ 609ನೇ ವಚನ ಹೇಳ್ತದೆ. ಈ ವಚನ ಎರಡು ಅವೈಜ್ಞಾನಿಕ ನಂಬಿಕೆ ತಿಳುವಳಿಕೆ ವಿಚಾರಗಳ ಮುಖಾಮುಖಿ. ಇದು ಮನುಷ್ಯರಿಗೆ ಬರುವ ರೋಗ ರುಜಿನಿಗಳಿಗೆ ಮಾಚಯ್ಯ ಸೂಚಿಸುವ ಪರಿಹಾರ ಶಿವಭಕ್ತಿಯಿಂದ ಪಡೆವ ಶಿವನ ಕರುಣೆ. ಇದು ಅವೈಜ್ಞಾನಿಕವೇ. ಇನ್ನು ಜನರು ನಂಬಿದ ನಾರು ಬೇರು ಭೂತೋಚ್ಚಾಟನೆ ಇತ್ಯಾದಿಗಳು ಇವು ಕೂಡ ಅವೈಜ್ಞಾನಿಕವೇ. ಮಾಚಯ್ಯನ ನಂಬಿಕೆ ಏನೆಂದರೆ ಶಿವನು ಭಕ್ತರಿಗೆ ರೋಗ ರುಜಿನಗಳನ್ನು ಸೃಷ್ಟಿಸಿಯೂ ಪರೀಕ್ಷಿಸಿ ನೋಡುತ್ತಾನೆ. ಇವುಗಳ ಶಾಶ್ವತ ಪರಿಹಾರಕ್ಕೆ ಶಿವಕರುಣೆ ಬೇಕು. ಶಿವಕರುಣೆ ಪಡೆಯಲು ಸಜ್ಜನ ಶುದ್ಧ ಶಿವಾಚಾರ ಸಂಪನ್ನರಾದ ಜಂಗಮಲಿಂಗರನ್ನು ಸಂಪರ್ಕಿಸಬೇಕು. ಅವರು ಗುರುಲಿಂಗ ಜಂಗಮದ ಸೇವೆ ಮಾಡಿರಿ, ಪ್ರಸಾದ ಸ್ವೀಕರಿಸಿ ಎನ್ನುವರು. ಈ ಎರಡು ವಿಧದ ಪರಿಹಾರಗಳಲ್ಲಿ ನನಗನ್ನಿಸುವಂತೆ ಎರಡೂ ಅವೈಜ್ಞಾನಿಕವೇ ಆದರೂ ನಾರು ಬೇರು ಗಿಡಮೂಲಿಕೆಗಳು ಒಂದು ಭೌತಿಕ ಪರಿಹಾರ ಎಂದು ಒಪ್ಪಿಕೊಳ್ಳಬಹುದು. ಆದರೆ ಭೂತೋಚ್ಚಾಟನೆ, ಯಂತ್ರ, ತಾಯ್ತ ಇತ್ಯಾದಿಗಳು ಅತಿ ಮೌಢ್ಯ. ಅಂತೆಯೇ ಗುರುಲಿಂಗ ಜಂಗಮದ ಪ್ರಸಾದ ಸೇವನೆಯೂ ಸಹ ಒಂದು ಆಧ್ಯಾತ್ಮಿಕ ಧಾರ್ಮಿಕ ಸಂತೈಕೆ ಎನ್ನಬಹುದೇ ಹೊರತು ಇದೂ ಸಹ ಅವೈಜ್ಞಾನಿಕವೇ. ಇಷ್ಟಾಗಿಯೂ ಮಾಚಯ್ಯನ ಒಂದು ಆಕ್ಷೇಪವನ್ನು ಒಪ್ಪಬಹುದು. ತಾತುಭೂತಕ್ಕೆ ಮಾಡಿದ ಎಡೆಕೂಳಿನಲ್ಲಿ ಉಳಿದದ್ದನ್ನು ತಮ್ಮ ಇಷ್ಟಲಿಂಗಕ್ಕೆ ತೋರುವುದು ಶುದ್ಧ ಸದಾಚಾರವಲ್ಲ ಅಂತ ಹೇಳ್ತಾನೆ. ಶರಣರ ಇಂತಹ ಸಲಹೆಗಳನ್ನು ಪರಿಶೀಲಿಸುವಾಗ ವೈಜ್ಞಾನಿಕ ಅವೈಜ್ಞಾನಿಕ ಎಂಬ ಪ್ರಶ್ನೆಗಿಂತ ಮುಖ್ಯವಾದುದು ಅವರ ಬೋಧನೆಯ ಪ್ರಕಾರ ಯಾವುದು ಸದಾಚಾರ ಸದ್ಭಕ್ತಿ ಎಂಬುದು. ಮತ್ತು ಈ ಸದಾಚಾರ ಸದ್ಭಕ್ತಿಯ ನೆಪದಲ್ಲಿ ಭಕ್ತಲೋಕವನ್ನು ಗುರು ಜಂಗಮದ ಶೋಷಣೆಗೆ ಒಳಪಡಿಸ್ತಕ್ಕಂಥದ್ದು ಇದು ನಮಗೆ ಬಹಳ ಮುಖ್ಯ. ಶಿವನಲ್ಲಿ ನಂಬಿಕೆ, ಶಿವಭಕ್ತಿ, ಶಿವರೂಪತ್ರಯಗಳ ಪೂಜೆ, ಸೇವೆ ಇವಕ್ಕೆ ಹೊರತಾದುದು ಸದಾಚಾರವಲ್ಲ. ಇನ್ನೊಂದು ವಚನ ಹೀಗಿದೆ: ಸೂಳೆ, ಸುರೆ, ಬೆಕ್ಕು, ನಾಯಿ, ಅನ್ಯದೈವ, ತಾಳಹಣ್ಣು ಇಷ್ಟುಳ್ಳನ್ನಕ್ಕರ ಅವ ಭಕ್ತನೇ ಅಲ್ಲಲ್ಲ. ಅವ ಶಿವದ್ರೋಹಿ, ಅವ ಗುರುದ್ರೋಹಿ. ಹಂದಿಯ ಹೇಲ ತಿಂದು ಒಂದರ ಮೋರೆಯ ನೊಂದು ಮೂಸಿ ನೋಡುವಂತೆ ಕಾಣ ಕಲಿದೇವರ ದೇವ ಅಂತೇಳಿ 761ನೇ ವಚನ ಹೇಳ್ತದೆ. ಸೋಮವಾರಕ್ಕೆ ಮೀಸಲೆಂದು ಊರ ಹೊರಗಣ ದೈವವ ಆರಾಧಿಸಿ ಅವಕ್ಕೆ ಇಕ್ಕಿದ ಮಿಕ್ಕಿನ ಕೂಳ ಸೋಮಧರ ಗರ್ಪಿತವೆಂಬವರ ಭಕ್ತಿಯ ತೆರ ಎಂತಾಯಿತೆಂದಡೆ ಗ್ರಾಮಸೂಕರನು ಶುನಕನು ಗಂಗೆ ನೀಸಿ ಅಶುದ್ಧ ಭುಂಜಿಸಿದ ತೆರನಾಯಿತೆಂದ ಕಲಿದೇವಯ್ಯ ಅಂತೇಳಿ 762ನೇ ವಚನ. ಕುಲ 18 ಜಾತಿಗಳಿಗೆ ಲಿಂಗ ದೀಕ್ಷೆಯನ್ನು ನೀಡುವುದರ ಬಗ್ಗೆ ಮಾಚಯ್ಯನಿಗೆ ಅಸಮಾಧಾನವಿದ್ದಂತಿದೆ. ಶರಣಧರ್ಮದಲ್ಲಿ ಯಾವುದೇ ಜಾತಿಯವನಿರಲಿ ಅವನು ಭಕ್ತನಾಗಲು ಯಾವ ಅಡ್ಡಿಯೂ ಇಲ್ಲ. ಭಕ್ತರಾದ ಬಳಿಕ ಎಲ್ಲರೂ ಸಮಾನರೇ ಎಂಬುದು ಸರ್ವಶರಣಶ್ರುತ. ಆದಾಗ್ಯೂ ತಳ ಸಮುದಾಯದ ಭಕ್ತರು ತಮ್ಮ ಮೂಲ ಕುಲಾಚಾರಗಳನ್ನು ನಂಬಿಕೆಗಳನ್ನು ಸಮ್ಮಿಶ್ರಗೊಳಿಸಿ ಧರ್ಮ ಪಥವನ್ನು ಕಲುಷಿತಗೊಳಿಸುವರೆಂಬ ಕಾರಣಕ್ಕೆ ಅವರೆಲ್ಲರಿಗೂ ದೀಕ್ಷೆ ಕೊಡುವುದು ಉಚಿತವಲ್ಲ ಎಂಬ ಅಭಿಪ್ರಾಯ ಮಾಚಯ್ಯನದಿರಬಹುದು. ಈ ಕೆಳಗಿನ ಈ ವಚನವನ್ನು ನೋಡಿ: ಹಣದಾಸೆಗೆ 18 ಜಾತಿಯ ಭಕ್ತರ ಮಾಡಿ ಲಿಂಗವ ಕೊಟ್ಟು ಲಿಂಗದ್ರೋಹಿಯಾದ, ಪ್ರಸಾದವ ನೀಡಿ ಪ್ರಸಾದದ್ರೋಹಿಯಾದ, ಪಂಚಾಕ್ಷರಿ ಹೇಳಿ ಪಂಚಮಹಾಪಾತಕಕ್ಕೊಳಗಾದ, ಇಂತಿ ಹೊನ್ನ ಹಂದಿಯ ಕೊಂದು ಭಿನ್ನಾಣದಲ್ಲಿ ಕಡಿದು ತಿಂಬ ಕುನ್ನಿಗಳ ನೇನೆಂಬೆನೆಯ ಕಲಿದೇವರ ದೇವ ಅಂತೇಳಿ 765ನೇ ವಚನ ಹೇಳ್ತದೆ. ಇದೇ ಆಶಯದ ಇನ್ನೊಂದು 772ನೇ ವಚನ: ಹಾಗದಾಸೆಗೆ 18 ಜಾತಿಯ ತಂದು ಶಿಷ್ಯರೆಂದು ಮಾಡುವ ಪರಿಯ ನೋಡ, ಅವರ ಆದಿ ಮಧ್ಯಾಂತರವನರಿಯದೆ ತಮ್ಮ ಪ್ರಾಣಲಿಂಗವ ಕೊಟ್ಟು ಲಿಂಗದ್ರೋಹಿಗಳಾದರು, ಪ್ರಸಾದವ ಕೊಟ್ಟು ಪ್ರಸಾದದ್ರೋಹಿಗಳಾದರು, ಪಂಚಾಚಾರವ ಹೇಳಿ ಮಹಾಪಾತಕಕ್ಕೆ ಒಳಗಾದರು, ಈಶಣತ್ರಯವೆಂಬ ತ್ರಿವಿಧಕ್ಕೆ ಸಿಕ್ಕಿ 1000 ನರಕಗಳು, ತಾವು ಗುರುವೆಂಬ ನಾಚಿಕೆ ಸಾಲದೆ ಹೇಳ ಕಲಿದೇವರ ದೇವ ಅಂತೇಳಿ ಹೇಳ್ತದೆ. ಇನ್ನು ಶರಣಧರ್ಮದಲ್ಲಿ ಗುರುದೀಕ್ಷೆಯನ್ನು ಪಡೆದು ಒಮ್ಮೆ ಭಕ್ತನಾದ ಬಳಿಕ ಮತ್ತೆ ತನ್ನ ಪೂರ್ವಾಶ್ರಮದ ಮನೆದೈವ ಕುಲದೈವಗಳನ್ನು ಪೂಜಿಸಲಾಗದು. ಸತ್ಯ ಸದಾಚಾರ ಭಕ್ತಿಯ ನರಿಯದೆ ಬರಿದೇ ಭಕ್ತರೆಂಬುದು ನೋಡ, ಮತ್ತೆ ಮರಳಿ ಮನೆದೈವ ಕುಲದೈವ ಕೆರಗುತ್ತ ಭಕ್ತರೆಂದು ನುಡಿದಡೆ ನರಕದಲ್ಲಿ ಮೆಟ್ಟುವನೆಂದ ಕಲಿದೇವರ ದೇವ ಅಂತೇಳಿ 753ನೇ ವಚನ ಹೇಳ್ತದೆ. ಭಕ್ತನೊಬ್ಬ ತನ್ನ ಮಕ್ಕಳಿಗೆ, ತನ್ನ ಮಾತಾ ಪಿತರುಗಳಿಗೆ ತನ್ನ ಹೊಟ್ಟೆಯಲ್ಲಿ ಜನಿಸಿ ಬಂದವರೆಂದು ನಂಬಿ
ಅವರಿಗೆ ತನ್ನ ಹಿರಿಯರ ಹೆಸರಿಡುವುದು ಸಹ ಶರಣಧರ್ಮಕ್ಕೆ ಹೊರಗು. ಸತ್ತು ಮಣ್ಣಾಗಿ ಹೋದ ಮಾತಾಪಿತರುಗಳು ತಮ್ಮ ಸಂತಾನವಾಗಿ ಜನಿಸಿ ಬಂದರೆಂದು ಹೆತ್ತು ಹೆಸರಿಟ್ಟು ಕರೆವರಯ್ಯ. ಕಾಗೆಯ ಬಾಯ ಕರಗದ ಬಾಯೋಗರವ ಕೊಂಡು ಅನ್ಯ ದೈವಗಳ ಪೂಜಿಸುವ ಲೋಗರವ. ಕೈಯಲ್ಲಿ ಉಪದೇಶವ ಮಾಡಿಸಿಕೊಂಡ ಶಿಷ್ಯಂಗೆ ಉಪದೇಶವ ಕೊಟ್ಟ ಗುರುವಿಂಗೆ ಅವರಿಬ್ಬರಿಗೆಯೂ ಅಜ್ಞಾನ ಭವಂ ನಾಸ್ತಿಯಾಗದೆ ಭವಸಾಗರದೊಳಗವರಿಬ್ಬರೂ ಅಳುತ್ತಾ ಮುಳುಗುತ್ತಲಿಹರು ಕಾಣ ಕಲಿದೇವರ ದೇವ ಅಂತೇಳಿ 556ನೇ ವಚನ ಹೇಳ್ತೈತಿ. ನೋಡಿ, ಸಾಮಾನ್ಯವಾಗಿ ನಾವೆಲ್ಲ ಅಜ್ಜಗಳ ಅಥವಾ ಅಪ್ಪಗಳ ಹೆಸರನ್ನು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಡ್ತಕ್ಕಂಥದ್ದು. ಇದನ್ನು ಕೂಡ ಈ ಮಾಚಿದೇವ ಆಕ್ಷೇಪ ವ್ಯಕ್ತಪಡಿಸ್ತಾನೆ. ಶರಣರ ಪ್ರಕಾರ ಶಿವನಿಗಿಂತ ಅಧಿಕ ದೈವವಿಲ್ಲ. ಆದರೂ ಭಕ್ತರು ಅದನ್ನರಿಯದೆ ಅಡ್ಡ ಮಾರ್ಗ ಹಿಡಿಯುವುದುಂಟು. ಅಂಥವರಿಗೆ ಶಿವನ ಹೆಗ್ಗಳಿಕೆಯನ್ನು ಕೆಲವು ಪೌರಾಣಿಕ ದೃಷ್ಟಾಂತಗಳ ಮೂಲಕ ವಿವರಿಸಿ ಅವರ ಅವಿವೇಕಯುತ ನಡಾವಳಿಕೆಗಳನ್ನು ಖಂಡಿಸುವನು ಹೀಗೆ. ಹರನೊಡ್ಡಿದ ಮಾಯೆ ಹರಿಯ 10 ಭವಕ್ಕೆ ತಂದಿತ್ತು. ಅರುಹನೆಂಬವನ ಬತ್ತಲೆ ಭರಿಸಿತ್ತು. ಪರವು ತಾನೆಂಬ ಬ್ರಹ್ಮನ ಶಿರವ ಹೋಗಾಡಿತ್ತು. ಗುರುಲಿಂಗ ಜಂಗಮದ ಹವಣನರಿಯಬೇಕೆಂದು ತಂದೆ ತಾಯಿ ಗುರುವೆಂದು ತಿರುಗಿದ ಚೌಂಡಲಯ್ಯ. ಒಂದೇ ಬಾಣದಲ್ಲಿ ಗುರಿಯಾಗಿ ಸತ್ತ ಕೇಡ ನೋಡ. ಇಂತಿದ ನರಿಯದೆ ಮರದ ನರಜೀವಿಗಳು ಸುರೆಯ ದೈವದ ಸೇವೆಯ ಮಾಡಿ ಇತ್ತ ಹರನ ಹೊಗಳಿ ವೇದಶಾಸ್ತ್ರ ಪುರಾಣ ಆಗಮಗಳನ್ನರಿತು ಮರಳಿ ಅನ್ಯ ದೈವಕ್ಕೆರಗುವ ದುರಾತ್ಮರಿಗೆ ಇಹಪರವಿಲ್ಲೆಂದ ಕಲಿದೇವರ ದೇವ ಅಂತ 766ನೇ ವಚನ. ಈ ಮೇಲಿನ ವಚನದಲ್ಲಿ ಚೌಂಡಲಯ್ಯನ ಪ್ರಸಂಗದಿಂದ ಮಾಚಯ್ಯ ಮಾತಾಪಿತೃಗಳನ್ನು ಗುರುವೆಂದು ಭಾವಿಸಲಾಗದೆಂಬ ಸಂದೇಶ ನೀಡುತ್ತಿದ್ದಾನೆ. ಈ ಅಭಿಪ್ರಾಯ ಇತರ ವಚನಕಾರರಲ್ಲಿ ಕೂಡ ಇದೆ. ಶರಣ ಪ್ರತಿಪಾದಿತ ಲಿಂಗಾಯತ ವೀರಶೈವ ಧರ್ಮದಲ್ಲಿ ಶಿವನನ್ನು ಬಿಟ್ಟರೆ ಶಿವರೂಪತ್ರಯಗಳಾದ ಗುರುಲಿಂಗ ಜಂಗಮಗಳೇ ದೈವ. ಇವುಗಳನ್ನು ಬಿಟ್ಟು ಅನ್ಯ ಭವಿಶೈವ ದೈವಗಳನ್ನು ನೆನೆಯುವವರನ್ನು ನರಕಿ ನಾಯಿಗಳು ಎಂದು ಮೂದಲಿಸುವನು ಮಾಚಯ್ಯ. ಹರಹರ ಶಿವಶಿವ ಗುರುವೇ, ಕರಸ್ಥಲದ ಶಾಂತಲಿಂಗ, ಜಂಗಮ ಭಕ್ತ ಶರಣಗಣಗಳ ಚರಣವ ನೆನೆಯದೆ ಧರೆಯ ಮೇಲೆ ನೆಲಸಿಪ್ಪ ಭವಿಶೈವ ದೈವಂಗಳ ನೆನೆವ ನರಕಿ ನಾಯಿಗಳ ನೇನೆಂಬೆನಯ್ಯ ಅಂತೇಳಿ 767ನೇ ವಚನ ಹೇಳ್ತದೆ. ಇನ್ನು ಭವಿಭಕ್ತ ಭೇದ ಕುರಿತು ಆದಯ್ಯನ ವಚನಗಳಿಗೆ ಹೋಗೋಣ ನಾವು. ಲಿಂಗವಿದ್ದವನು ಭಕ್ತ, ಲಿಂಗವಿಲ್ಲದವನು ಭವಿ ಎಂಬುದನ್ನು ಅಲ್ಲಗಳೆಯುತ್ತಾನೆ ಆದಯ್ಯ. ಒಂದು ರೀತಿ ಆದಯ್ಯ ಮತ್ತು ಅಲ್ಲಮ ಪ್ರಭುವಿನ ನಿಲುವು ಒಂದು ಸಾಮ್ಯಕ್ಕೆ ಬರ್ತದೆ ಅಂತ ನನಗನ್ನಿಸ್ತದೆ. ಅಂಗದ ಮೇಲಣ ಲಿಂಗ ಹಿಂಗಿದಾತ ಭವಿ ಎಂಬರು, ಅಂಗದ ಮೇಲಣ ಲಿಂಗ ಹಿಂಗದಾತ ಭಕ್ತನೆಂಬರು. ಅಂಗದೊಳಗೆ ಬೆರೆಸಿರ್ಪ ಲಿಂಗದ ಹೊಲಬನಾರೂ ಅರಿಯರು. ಆ ಲಿಂಗವಿಲ್ಲದೆ ಒಂದಂಗ ಒಂದು ಕ್ಷಣ ಸುಳಿಯುವುದೇ. ಅಂಗದೊಳಗಣ ಲಿಂಗ ಹಿಂಗದೆ ಆರಾಧಿಸಬಲ್ಲಡೆ ಹಿಂಗುವುದು ಭವಮಾಲೆ ಸೌರಾಷ್ಟ್ರ ಸೋಮೇಶ್ವರ ಅಂತ 761ನೇ ವಚನ. ಒಂದು ರೀತಿ ಅಲ್ಲಮ ಪ್ರಭುವಿನ ನಿಲುವು ಇದು ಹಾಗೇ ಇದ್ದಾವೆ ವಚನ ಸಾಲುಗಳು. ಆಮೇಲೆ ಇನ್ನೊಂದು ವಚನ ಹೇಗಿದೆ ಅಂದರೆ ಆದಯ್ಯನ ವಿಚಾರಗಳು ವೇದಾಂತಕ್ಕೆ ಬಹಳ ಹತ್ತಿರವಾದವು. ಭವಿಭಕ್ತ ಭೇದ ನಿರಾಕರಿಸಿದ ವಚನ ನೋಡಿ. ಭವಿಯೊಂದು ಕುಲ ಭಕ್ತನೊಂದು ಕುಲವೆಂಬ ಭಂಗದ ಮಾತ ಕೇಳಲಾಗದು. ಅದೇನು ಕಾರಣವೆಂದರೆ ಭವಿಭಕ್ತಂಗೆ ಸಂಬಂಧ ಉಂಟಾದ ಕಾರಣ. ಇದಕ್ಕೆ ಶ್ರುತಿ ಭಕ್ತಾನಾಂ ಭವಿ ಸಂಪರ್ಕೋ ಭವೀನಾಂ ಭಕ್ತ ಸಂಶ್ರಯ. ಭವಿ ಭಕ್ತಾವು ಬಹುದೇವಿ ಭವಿ ಭಕ್ತ ಉಭಯೂ ದೇವಿ ಮದ್ಭಕ್ತೌ ಚ ಪ್ರಕೀರ್ತಿತೌ ಇಂತೆಂದುದಾಗಿ ಶಿವಪ್ರಸಾದ ಭವಿಗೆ ಭವಿಯ ಪ್ರಸಾದ ಭಕ್ತಂಗೆ. ಇದು ಕಾರಣ ಸೌರಾಷ್ಟ್ರ ಸೋಮೇಶ್ವರನಲ್ಲಿ ಭಕ್ತರಾದಡೆ ಭವಿಯಾಗಿರಬೇಕಯ್ಯ ಅಂಥೇಳಿ 1047ನೇ ವಚನ. ಭವಿ ಕುರಿತಾಗಿ ಇತರ ಶರಣರ ನಿಲುವು ಸ್ಪಷ್ಟವಾಗಿದೆ. ಲಿಂಗಧಾರಿಯಲ್ಲದ ಇಷ್ಟಲಿಂಗ ರೂಪದಲ್ಲಿ ಶಿವನನ್ನು ಆರಾಧಿಸದವರೆಲ್ಲರೂ ಕೂಡ ಭವಿಗಳೇ. ಈ ಭವಿಭಕ್ತ ಭೇದವನ್ನು ಒಪ್ಪದ ಆದಯ್ಯ ಇದು ಭಂಗದ ಮಾತು, ಇದನ್ನು ಕೇಳಲಾಗದೆನ್ನುವನು. ಅದರಲ್ಲೂ ಬಸವಣ್ಣನ 711ನೇ ವಚನದಲ್ಲಿ ವ್ಯಕ್ತವಾದ ಭವಿಭಕ್ತ ಭೇದವನ್ನು ಆದಯ್ಯ ಇಲ್ಲಿ ಸ್ಪಷ್ಟವಾಗಿ ತಿರಸ್ಕರಿಸುತ್ತಿದ್ದಾನೆ. ಅವನು ನೀಡುವ ಕಾರಣ ಭವಿಭಕ್ತ ಉಭಯರು ಪರಸ್ಪರ ಸಂಬಂಧವುಳ್ಳವರೇ. ಭವಿಯಾದವನಿಗೆ ಭಕ್ತನ ಶಿವಪ್ರಸಾದ, ಭವಿಯ ಪ್ರಸಾದ ಭಕ್ತನಿಗೆ. ಹೀಗೆ ಪ್ರಸಾದ ವಿನಿಮಯ ಉಭಯರ ನಡುವೆ. ಈ ಕಾರಣದಿಂದ ಸೌರಾಷ್ಟ್ರ ಸೋಮೇಶ್ವರನಲ್ಲಿ ಭಕ್ತರಾಗುವುದಾದರೆ ಅವರು ಭವಿಯಾಗಿರಬೇಕು ಎನ್ನುವ ಈ ನಿಲುವು ಇತರ ಶರಣರ ದೃಷ್ಟಿಗೆ ನೇರ ವಿರುದ್ಧವಾಗಿದೆ. ಇನ್ನೊಂದು ಭವಿಯ ಕುರಿತು ಆದಯ್ಯನ ವ್ಯಾಖ್ಯಾನ ಇಂತಿದೆ. ಹೃದಯದೊಳಗಿಹನಕ್ಕ ಲಿಂಗಪ್ರಾಣಿ, ಹೃದಯದಿಂದ ಹೊರಕ್ಕೆ ಹೊರ ಒಂಟರೆ ಭವಿ. ನೋಡಿ ಹೇಗೆ ಹೇಳ್ತಾನೆ, ಹೃದಯದೊಳಗಿಹನಕ್ಕ ಲಿಂಗಪ್ರಾಣಿ,
ಹೃದಯದಿಂದ ಹೊರಕ್ಕೆ ಹೊರಹೊಂಟರೆ ಭವಿ. ಆ ಭವಿಗೆ ಜೀವವೆಲ್ಲ ನಿರ್ಜೀವ. ಆ ಭವಿಗೆ ಉಪದೇಶವಿಲ್ಲ. ಉಪದೇಶವ ಮಾಡಬಾರದು. ಸತ್ತರೆ ಹೂಳಬಾರದು. ಹೂಳದಾತನ ಮನೆಯ ಹೊಕ್ಕು ಸುಯಿದಾನವ ಕೊಂಡರೆ ಕುಂಭೀಪಾತಕ ನಾಯಕ ನರಕ ತಪ್ಪದಯ್ಯ. ಸೌರಾಷ್ಟ್ರ ಸೋಮೇಶ್ವರ ಅಂತ 1154ನೇ ವಚನ. ವ್ಯಕ್ತಿ ಭಕ್ತನ ಹೃದಯದೊಳಗಿರುವ ಲಿಂಗ ಪ್ರಾಣಿ ಅಂದರೆ ಪರಮಾತ್ಮ, ಆ ಭಕ್ತನ ಒಳಗೆ ನೆಲೆಸಿರುವ ತನಕ ಅವನು ಭಕ್ತ. ಅಂದರೆ ಎಲ್ಲಿವರೆಗೂ ಆ ಒಳಗಿನ ಆತ್ಮ ಜೀವಾತ್ಮ ಇರ್ತದೋ ಅಲ್ಲೇ, ಅಂದರೆ ಪರಮಾತ್ಮ ಸಂಬಂಧವಾದ ಜೀವಾತ್ಮ ದೇಹದೊಳಗಿರುವ ತನಕ ಅವನು ಭಕ್ತ. ಅವನು ಆ ಪರಮಾತ್ಮನು ಜೀವಾತ್ಮನ ಹೃದಯದಿಂದ ಹೊರಗೆ ಹೋದರೆ ಆಗ ವ್ಯಕ್ತಿ ಭವಿ. ವ್ಯಕ್ತಿಯ ಹೃದಯದಿಂದ ಲಿಂಗಪ್ರಾಣಿ ಹೊರ ಹೋಗುವುದು ಅಂದರೆ ಮರಣ ಎಂದು ಹೇಳುತ್ತಿಲ್ಲ ಆದಯ. ವ್ಯಕ್ತಿಯ ಸನ್ನಡತೆ ಸದಾಚಾರ ತಪ್ಪಿದರೆ ಅವನ ಹೃದಯದಲ್ಲಿ ಪರಮಾತ್ಮ ನೆಲೆಸಿರಲಾರನು. ಆಗ ಸಹಜವಾಗಿ ಅವನ ದುರ್ನಡತೆ ದುರಾಚಾರಗಳಿಂದ ಅವನ ಹೃದಯವು ಪರಮಾತ್ಮನಿಲ್ಲದೆ ಹಕ್ಕಿಲ್ಲದ ಗೂಡಿನಂತಾದಾಗ ಅವನು ಭವಿಯಾಗುವನು ಎಂದಿಲ್ಲಿ ತಿಳಿಯುವುದು ಉಚಿತ. ಪರಮಾತ್ಮನ ಸಂಘವನ್ನು ಕಳೆದುಕೊಂಡ ಈ ಭವಿಗೆ ಜೀವವೆಲ್ಲ ನಿರ್ಜೀವ, ಅಂದರೆ ಅವನು ಇದ್ದೂ ಸತ್ತಂತೆ ಅಂತ ಅರ್ಥ. ಅವನಿಗಿನ್ನೆಲ್ಲಿಯ ಉಪದೇಶ ಅಂದರೆ ಇದ್ದೂ ಸತ್ತಂತಾದವನಿಗೆ ಇನ್ನು ಉಪದೇಶ ಮಾಡೋದು ವ್ಯರ್ಥ ಅಂತ. ಇದ್ದು ಸತ್ತ ಅವನನ್ನು ಹೂಳಬಾರದು. ಹೂಳದಾತನ ಮನೆಯ ಹೊಕ್ಕು ಸುಯಿದಾನ ಕೊಂಡವನಿಗೆ ಕುಂಭೀಪಾತಕ ನಾಯಕ ನರಕ ತಪ್ಪದು ಅಂತಕ್ಕಂಥದ್ದು. ಇನ್ನು ಭವಿಭಕ್ತ ಭೇದ ಕುರಿತ ಆದಯನ ಮತ್ತೊಂದು ವಚನ ಹೀಗುಂಟು. ಭಕ್ತನೊಂದು ಕುಲ ಭವಿಯೊಂದು ಕುಲವೆಂಬರು. ನೋಡಿ, ಇದೇ ಬಸವಣ್ಣನಿಗೆ ಕೊಟ್ಟಂಥ ಉತ್ತರ ಅನ್ನಿಸ್ತದೆ ನನಗೆ. ಭಕ್ತನೊಂದು ಕುಲ ಭವಿಯೊಂದು ಕುಲವೆಂದೆಂಬರು. ಭಕ್ತಂಗೆ ಕುಲ ಛಲಗಳುಂಟೆ, ಭಕ್ತಂಗೆ ಯಾಚಕತ್ವ ಉಂಟೆ, ಭಕ್ತಂಗೆ ಆಶಾ ಪಾಶಗಳುಂಟೆ, ಭಕ್ತಂಗೆ ಶೋಕ ಮೋಹ ಭಯ ಲಜ್ಜೆ ಸೇವೆ ರೋಷ ಹರುಷ ಆದಿ ವ್ಯಾಧಿ ಆಶೆ ಆಮಿಷ ತಾಮಸಗಳುಂಟೆ. ಈ ರೀತಿ ಪ್ರಶ್ನೆ ಮಾಡ್ತಾನೆ. ಕೊನೆ 6 ಸಾಲು ಕೈಬಿಟ್ಟಿದ್ದೆ ನಾನು. ಇದು 1044ನೇ ವಚನ. ಈ ವಚನ ಸ್ಪಷ್ಟವಾಗಿ ಭಕ್ತನಿಗೆ ಸಲ್ಲದ ಗುಣಗಳನ್ನು ಪ್ರಶ್ನಿಸುವ ಮೂಲಕ ಆ ಗುಣಗಳು ಭಕ್ತನ ಗುಣಗಳಲ್ಲ, ಅವು ಭವಿಯ ಗುಣಗಳೆಂದು ಹೇಳುವ ಮೂಲಕ ಗುಣಗಳನ್ನಾಧರಿಸಿ ಭವಿಯ ಪರಿಕಲ್ಪನೆಯ ಅರ್ಥವನ್ನು ವಿವರಿಸುತ್ತದೆ. ಕುಲಛಲ, ಯಾಚಕತ್ವ, ಆಶಪಾಶ, ಶೋಕ, ಮೋಹ, ಭಯ, ಲಜ್ಜೆ, ಸೇವೆ, ರೋಷ, ಹರುಷ, ಆದಿವ್ಯಾಧಿ, ಆಶೆ, ಆಮಿಷ, ತಾಮಸ ಇವೆಲ್ಲವೂ ಭಕ್ತನ ಗುಣಗಳಲ್ಲ, ಭವಿಯ ಗುಣಗಳು ಅಂತ. ಇಲ್ಲಿಗೆ ಎಲ್ಲ ಶರಣರ ಚರ್ಚೆ ಮುಗಿದು ಕೊನೆಯದಾಗಿ ಒಂದು ನಿರ್ಣಯಾತ್ಮಕವಾದ ವಿವರವನ್ನು ನಾನು ಕೊಡ್ತಾ ಇದ್ದೇನೆ. ಇದು ಹಿಂದೆ ಆಡಿದ ಕೆಲವು ಮಾತುಗಳು ಇಲ್ಲಿ ಪುನರುಕ್ತಿ ಆಗ್ತವೆ. ಭವಿ ಎಂಬುದು ಶರಣರ ಪ್ರತಿಪಾದಿತ ಲಿಂಗಾಯತ ವೀರಶೈವ ಧರ್ಮಕ್ಕೆ ಹೊರಗಿನದಾದ ಒಟ್ಟು ಜಗತ್ತು, ಒಟ್ಟು ಸಾಂಸ್ಕೃತಿಕ ಲೋಕ. ಭವಿ ಎನ್ನಲು ಮಾನದಂಡ ವೀರಶೈವ ಗುರುದೀಕ್ಷೆಯಿಂದ ಪಡೆದ ಇಷ್ಟಲಿಂಗ ಪೂಜಕನಲ್ಲದವರು, ಶೈವರನ್ನು ಒಳಗೊಂಡು ಅನ್ಯ ದೈವಗಳ ಆರಾಧನೆಯ ಬೇರೆಲ್ಲ ಧರ್ಮ ಪಂಥ ಪರಂಪರೆಯವರು, ಅರಿಷಡ್ವರ್ಗಾದಿ ಗುಣಗಳಳಿಯದವರು, ಪಂಚಮಕಾರ ಸೇವನೆ, ವೇಶ್ಯೆ, ಭಂಗಿ ಸೇವನೆ ಮೊದಲಾದ ಅಭ್ಯಾಸಗಳುಳ್ಳವರು, ಜನಪದೀಯ ಕಲೆ, ಗಿಡಮೂಲಿಕೆ, ಮಾಟ, ಮಂತ್ರ, ತಂತ್ರ, ತಾಯ್ತ ಇವುಗಳನ್ನು ನಂಬಿದ ಜನ, ಇವರೆಲ್ಲರೂ ಭಕ್ತರಿಗೆ ಭವಿಗಳು. ಇವರ ಸಂಬಂಧ, ಸಹವಾಸ, ವ್ಯವಹಾರ ಎಲ್ಲವೂ ಭಕ್ತರಿಗೆ ನಿಷಿದ್ಧ. ಇದರಿಂದ ಆರ್ಥಿಕ ಸಾಂಸ್ಕೃತಿಕ ಬಿಕ್ಕಟ್ಟು ಉಂಟಾಗಿ ಇದನ್ನು ಪರಿಹರಿಸುವ ಪ್ರಯತ್ನವಾಗಿ ಶರಣರು ಭವಿಲೋಕದ ಭಾಗವಾಗಿದ್ದ ಕುಲಕಸಬುದಾರರನ್ನು ಭಕ್ತಲೋಕಕ್ಕೆ ಸೆಳೆದು ಭಕ್ತಲೋಕಕ್ಕೆ ಬೇಕಾದ ಅಗತ್ಯ ಸೇವೆಗಳು ಸುಲಭದಿ ದೊರಕುವಂತೆಯೂ ಮತ್ತು ಭಕ್ತರ ಶೀಲ ಸಂಪನ್ನತೆಗಳು ಉಳಿಯುವಂತೆಯೂ ಮಾಡಿದರು. ಆದರೆ ಶರಣರು ಅಪೇಕ್ಷಿಸಿದ್ದಂಥ ಮತ್ತು ನಿರೀಕ್ಷಿಸಿದ್ದಂಥ ಪರಿಶುದ್ಧ ಭಕ್ತಲೋಕದ ನಿರ್ಮಾಣ ಮಾತ್ರ ಸಾಧ್ಯವಾಗಲಿಲ್ಲ. ಕಾರಣ ಭಕ್ತರಾದ ಭವಿ ಸಂಪ್ರದಾಯದವರು ತಮ್ಮ ಆ ಮೊದಲಿನ ದೈವ ಪೂಜೆ, ಆಹಾರ ಪಾನೀಯ ಮತ್ತಿತರ ಭವಿ ನಡಾವಳಿಗಳನ್ನು ಹಾಗೇ ರೂಢಿಸಿಕೊಂಡು ಬಂದರು. ಇದಕ್ಕೆ ಈಗಿನ ಲಿಂಗಾಯತ ಲೋಕದ ಜೀವನದ ಒಳತಿರುಳೇ ಇದಕ್ಕೆ ಪ್ರಮಾಣ. ಒಟ್ಟಿನಲ್ಲಿ ಶರಣರ ಭವಿತತ್ವ ಪ್ರತಿಪಾದನೆಯು ತಾತ್ವಿಕವಾಗಿ ಅವರ ಧರ್ಮತತ್ವವನ್ನು ಧಾರ್ಮಿಕ ಏಕಸ್ವಾಮ್ಯತೆಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸಿದೆ ಎಂಬುದು ನಿಸ್ಸಂಶಯವಾದ್ದಿದು. ಎಲ್ಲಿಗೋಯ್ತು ಅಂದರೆ ರಿಲಿಜಿಯಸ್ ಹೆಜಿಮನಿಗೆ ತಗೊಂಡೋಗಿ ನಿಲ್ಲಿಸ್ತು. ಈ ಧರ್ಮದ ಪ್ರಜಾಪ್ರಭುತ್ವೀಯ ಆಶಯಗಳನ್ನು ಅದು ನಾಶ ಮಾಡಿದೆ. ಭವಿಗಳಿಗೆ ದೀಕ್ಷೆ ನೀಡುವ ಮೂಲಕ ಪ್ರಮಾಣದಲ್ಲಿ ಹೆಚ್ಚಾದ ಭಕ್ತಲೋಕದ ಮೇಲೆ, ಯಾಕಂದರೆ ಎಲ್ಲ ಭವಿ ಜಗತ್ತನ್ನು ಇವರು ಭಕ್ತಲೋಕಕ್ಕೆ ಸೇರಿಸ್ಕೊಳ್ತಾ ಭಕ್ತಲೋಕವನ್ನು ಹಿಗ್ಗಲಿಸಿದರು ಇವರು. ಅಂದರೆ ಭಕ್ತಲೋಕದ ಜನಸಂಖ್ಯೆಯ ಪ್ರಮಾಣ ಜಾಸ್ತಿ ಆಗ್ತಾ ಹೋಯಿತು. ಅದರಿಂದ ಇಂಥ ಹೆಚ್ಚಾದ ಭಕ್ತಲೋಕದ ಮೇಲೆ
ಜಂಗಮ ದಾಸೋಹದ ನಿಯಮ ಹೇರುವ ಮೂಲಕ ಅಖಂಡ ಭಕ್ತರನ್ನು, ಮುಖ್ಯವಾಗಿ ರೈತರು, ಕೂಲಿ ಕಾರ್ಮಿಕರು ಸೇರಿ ಕರಕುಶಲಕರ್ಮಿಗಳು, ಕುಲಕಸಬುದಾರರು, ಈ ಎಲ್ಲ ದಮನಿತ ವರ್ಗಗಳನ್ನು ಜಂಗಮ ಶೋಷಣೆಗೆ ಗುರಿಪಡಿಸಿದರು. ಇಂಥ ಧರ್ಮತತ್ವವನ್ನು ಸಮತಾವಾದ ಎಂದು ಪ್ರತಿಪಾದಿಸಲು ಯತ್ನಿಸ್ತಾ ಇದ್ದಾರಲ್ಲ, ಇದೊಂದು ರೀತಿಯ ಬೌದ್ಧಿಕ ಬಾಲಿಶತನ ಅಂತ ನನಗನ್ನಿಸ್ತೈತಿ. ಭವಿತತ್ವವನ್ನು ಮರೆಮಾಚಿರುವುದು ಒಂದು ಸಾಂಸ್ಕೃತಿಕ ರಾಜಕಾರಣ ಪ್ರೇರಿತವಾದ ಕೃತ್ರಿಮ ಬೌದ್ಧಿಕ ಕುಟಿಲೋಪಾಯ ಅಂತ ನಾನು ಕರಿತೀನಿ ಇದನ್ನು. ಸಾಂಸ್ಕೃತಿಕ ರಾಜಕಾರಣ ಪ್ರೇರಿತ ಕೃತ್ರಿಮ ಬೌದ್ಧಿಕ ಕುಟಿಲೋಪಾಯ. ಯಾಕಂದರೆ ಇಷ್ಟೆಲ್ಲ ಸ್ಟ್ರೆಸ್ ಕೊಟ್ಟು ಇರ್ತಕ್ಕಂಥ ಒಂದು ಮುಖ್ಯವಾದ ಕಾನ್ಸೆಪ್ಟನ್ನು ಚರ್ಚೆ ಮಾಡದೆ ಅದನ್ನು ಯಾವುದೋ ಒಂದೆರಡು ಪದಗಳಿಂದ ಹೇಳಿಬಿಟ್ಟು ಸಜ್ಜನ ಭಕ್ತ ದುರ್ಜನರು ಭವಿಗಳು ಅಂತ ಈ ರೀತಿ ಹೇಳ್ಬಿಟ್ಟು, ಅಥವಾ ಸದ್ಗುಣಿ ಭಕ್ತ ದುರ್ಗುಣಿ ಭವಿ ಅಂತ ಹೇಳಿಬಿಟ್ಟು ಅದನ್ನು ತೇಲಿಸಿ ಇದರ ಬೇರೆಲ್ಲ ಆಯಾಮಗಳನ್ನು ಹಿಂದಕ್ಕೆ ಸರಿಸೋದು ಕೂಡ ಇದೊಂದು ರೀತಿಯ ಇದೊಂದು ಹಿಡನ್ ಎಜೆಂಡಾದಿಂದ ಮಾಡಿರ್ತಕ್ಕಂಥದ್ದು ಅಂತ ನನಗನ್ನಿಸ್ತದೆ. ಆದ್ದರಿಂದ ಇಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು, ಹಿಂದೂ ಧರ್ಮದ ಅಸ್ಪೃಶ್ಯತೆ, ಶರಣರು ಭವಿಗಳ ಬಗ್ಗೆ ತಾಳಿರ್ತಕ್ಕಂಥ ಅಸ್ಪೃಶ್ಯತೆ, ಇವೆರಡರ ನಡುವೆ ಯಾವ ವ್ಯತ್ಯಾಸಗಳು ಇಲ್ಲ. ಏನಂದರೆ ಅವರು ಚತುರ್ವರ್ಣಗಳನ್ನು ಬೋಧಿಸಿ, ಯಾರು ವೈದಿಕರು ಚತುರ್ವರ್ಣಗಳನ್ನು ಬೋಧಿಸಿ ಕೆಳಗಿನ ಶೂದ್ರರನ್ನು ಮೇಲಿನವರಿಗೆ ಸೇವಕರನ್ನಾಗಿ ಮಾಡಿದರು. ಶೂದ್ರರು ಮೇಲಿನವರಿಗೆಲ್ಲ ಅಸ್ಪೃಶ್ಯರಾದರು. ಇದು ಅಲ್ಲಿ ಕಾಣ್ತಕ್ಕಂಥದ್ದು. ಇವರಿಗೆ ಶೂದ್ರರಿಗೆ ವೇದ ಮಂತ್ರ ಅವ್ರ ಕಿವಿಗೆ ಬೀಳಬಾರ್ದು, ಅವ್ರ ನಾಲಿಗೆಯ ಮೇಲೆ ಅದು ಉಚ್ಚರಿಸಬಾರ್ದು, ಇಂಥವೆಲ್ಲ ನಿಷೇಧಗಳನ್ನು ಹೇರಿ ಅದಕ್ಕೆಲ್ಲ ಕಡು ಶಿಕ್ಷೆಗಳನ್ನೆಲ್ಲ ಹೇಳಿದರು ಯಾರು ವೈದಿಕರು. ಇಲ್ಲಿ ಶರಣರು ಮಾಡಿದ್ದೇನಂತ ಹೇಳಿದರೆ ಆ ವರ್ಣ ವ್ಯವಸ್ಥೆ ಅಥವಾ ವೈದಿಕರ ವ್ಯವಸ್ಥೆಯನ್ನು ಬಿಟ್ಟು ಇವರು ಇಡೀ ಜಗತ್ತನ್ನು, ಇಡೀ ಮನುಷ್ಯ ಲೋಕವನ್ನು ಭವಿ ಮತ್ತು ಭಕ್ತ ಅಂತ ಎರಡೇ ಭಾಗ ಮಾಡಿ ಅದಕ್ಕೆ ತಮ್ಮದೇ ಆದ ಇಲ್ಲಿವರೆಗೆ ಚರ್ಚಿಸಿರ್ತಕ್ಕಂಥ ಆಹಾರ ಪಾನೀಯ ಇರ್ಬೋದು ಅಥವಾ ದೈವ ಪೂಜೆ ಇರ್ಬೋದು, ಇವೆಲ್ಲ ಇಂಥದ್ದೊಂದು ಮಾನದಂಡಗಳನ್ನು ಇಟ್ಟು ಇವರು ಭಕ್ತರು, ಇನ್ನು ಉಳಿದವರು ಇವರು ಭವಿಗಳು ಅಂತ ಹೇಳಿ ಇವರಿಬ್ಬರ ನಡುವಿನ ಸಂಬಂಧವನ್ನು ಸಂಪೂರ್ಣವಾಗಿ ನಿಷೇಧಿಸಿದ್ರು ಮಾತ್ರವಲ್ಲ, ಭಕ್ತರಿಗೆ ಭವಿಗಳು ಅಸ್ಪೃಶ್ಯರಾದರು. ಮತ್ತು ಇದು ಕೂಡ ಒಂದು ಅಸ್ಪೃಶ್ಯತೆಯ ಆಚರಣೆ ಆಯಿತು, ಇದು ಕೂಡ ಅಸ್ಪೃಶ್ಯತೆಯ ವಾದ ಆಯಿತು ಇದು. ಆದ್ದರಿಂದ ನೋಡಿ, ಇದನ್ನು ಮರೆತು ಅಂದರೆ ಈ ಭವಿಭಕ್ತರ ನಡುವೆ ಯಾವ ನೀತಿ ನಿಯಮಗಳನ್ನು ಶರಣರು ವಿಧಿಸಿದ್ದಾರೆ ಎಂಬುದನ್ನು ನಿರ್ಲಕ್ಷಿಸಿ ಇವರು ಅಖಂಡ ಸಮಾಜದ ಸಮತಾವಾದವನ್ನು ಬೋಧಿಸಿದರು. ಜಾತಿ, ವರ್ಗ, ವರ್ಣ, ಲಿಂಗ ಸಮಾನತೆಯನ್ನು ಆಗಲೇ ಸ್ಥಾಪಿಸಿಯೇ ಬಿಟ್ಟರು ಅಂತ ಹೇಳಿ ಈ ರೀತಿ ಹೇಳ್ತಕ್ಕಂಥದ್ದು ಇದು ಶರಣತತ್ವಕ್ಕೆ ಬದ್ಧವಾದ ವಿಚಾರವೇ ಅನ್ನೋದನ್ನು ಪ್ರಾಜ್ಞರ ಅರ್ಥ ಮಾಡ್ಕೋಬೇಕು. ಇದು ಶರಣತತ್ವಕ್ಕೆ ಬದ್ಧವಾದ ಮಾತುಗಳೇ ಇವು. ಇವರು ಮಾತಾಡ್ತಾ ಇರತಕ್ಕಂಥ ಮಾತುಗಳಿಗೆ ಯಾವ ವಚನಗಳು ಸಾಕ್ಷಿ ಇವೆ? ಅಖಂಡ ಸಮತಾವಾದವನ್ನು, ಸಮಾಜವಾದವನ್ನು ಹೇಳ್ಬಿಟ್ರ ಇವರು? ಅಖಂಡ ಜಾತ್ಯತೀತವಾದವನ್ನು ಬೋಧಿಸಿದ್ರ? ಅಲ್ಲ. ಭಕ್ತರು ಸಮಾನರಂತ ಹೇಳಿದರು. ವೈದಿಕರಿಗೆ ಇವ್ರಿಗಿರುವ ವ್ಯತ್ಯಾಸ ಇಷ್ಟೇ, ಯಾವ ಜಾತಿಯವನು ಬೇಕಾದರೂ ಭಕ್ತನಾಗಬಹುದು, ಭಕ್ತರಾದ ಮೇಲೆ ಭಕ್ತರೊಳಗೆ ಸಮಾನತೆ ಇರಬೇಕು, ಭಕ್ತರೊಳಗೆ ಜಾತಿಯನ್ನು ಹುಡುಕಬಾರದು, ಜಾತಿ ವರ್ಣ ಇತ್ಯಾದಿ ಭೇದಗಳನ್ನು ಹುಡುಕಬಾರದು. ಆದರೆ ಭವಿ ಮತ್ತು ಭಕ್ತರ ನಡುವೆ ಭೇದವಿದ್ದೇ ಇದೆ. ಭವಿಯು ಭಕ್ತನಿಗೆ ಯಾವತ್ತೂ ಅವನು ಸ್ಪೃಶ್ಯನಲ್ಲ ಅವನು. ನೋಡಿ, ಈ ಥರದ ನಿಯಮಗಳನ್ನು ಅವರು ವಿಧಿಸಿದ್ದಾರೆ. ಆದ್ದರಿಂದ ಭವಿ ಕುರಿತ ಅಧ್ಯಯನ ಏನಿದೆಯಲ್ಲ, ಇದು ವಚನಗಳ ಬಗ್ಗೆ, ವಚನಕಾರರ ದೃಷ್ಟಿಯ ಬಗ್ಗೆ ಒಂದು ವಿಶೇಷವಾದ ಜ್ಞಾನವನ್ನು ನಮಗೆ ಮೂಡಿಸ್ತದೆ. ಅದು ನಾವು ಸುಮ್ಮನೆ ಕುರುಡಾಗಿ ಇವನಾರವ ನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ ಅಂತ ಹೇಳಿ ಎಲ್ಲರ ಸಮಾನತೆಯನ್ನು ಹೇಳಿಬಿಟ್ರು ಅಂತ ಹೇಳ್ತಕ್ಕಂಥದ್ದು, ಈ ರೀತಿ ಮಾತಾಡ್ತಕ್ಕಂಥ ಮಾತು ಯಾರು ಮಾತಾಡ್ತಾ ಇದ್ದಾರೆ ಅವರು ಈ ಭವಿ ಕುರಿತ ವಚನಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅವಾಗ ಅವರ ಮಾತಾಡಬೇಕು ಬೇಡ ಅಂತ ಅವರಿಗೆ ಗೊತ್ತಾಗುತ್ತೆ. ಅದು ಇಷ್ಟು ಹೇಳ್ತಾ ನನ್ನ ಈ ಚರ್ಚೆಯನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ನಮಸ್ಕಾರ.